ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್ ಬ್ರೋ. ಅಮ್ಮ ನಂಗೂ ಕಾಫಿ ಕೊಡು. ಬಂದೆ. ಹರ್ಷ, ಅಪ್ಪ ಹೇಳ್ತಾ ಇರೋದು ನಿಜನೇನೋ? ನೀನು ರಾಜಕೀಯಕ್ಕೆ ಸೇರ್ಬೇಕಂತಿದ್ಯಂತೆ? ಏನಮ್ಮ ಇಷ್ಟೊಂದು ಎದ್ಕೊಂಡಿದ್ಯಾ? ನಾನೇನು ಕ್ರಿಮಿನಲ್ ಆಗೋ ಕೊಟ್ಟಿದ್ದೀನಾ? ಅಮ್ಮಂಗೆ ಭಯ ಬ್ರೋ, ನೀನೆಲ್ಲಿ ರಾಜಕೀಯಕ್ಕೆ ಹೋಗಿ ಕೈ ತಪ್ಪು ಹೋಗ್ಬಿಡ್ತೀಯಾ ಅಂತ. ಅಮ್ಮ ತೋರಿಸಿರೋ ಹುಡುಗಿನ ಮದುವೆ ಆಗಿ ಸೆಟ್ಲ್ ಆಗು, ಆಗ ನೋಡು ಅಮ್ಮ ಎಷ್ಟು ಖುಷಿ ಆಗ್ತಾರೆ ಅಂತ. ನಾನೇನು ಹಾಗೆ ಹೇಳಿಲ್ಲ. ನಮ್ದೇ ಬಿಸ್ನೆಸ್ ಇಷ್ಟು ದೊಡ್ಡದಿರ್ಬೇಕಿದ್ರೆ ನಿನ್ಗ್ಯಾಕೆ ಈ ರಾಜಕೀಯ ಅಂತ ಅಷ್ಟೇ. ಅವನು ಲೈಫಲ್ಲಿ ಒಂದು ಫೋಕಸ್ ಇಟ್ಕೊಂಡಿದ್ದಾನೆ, ಮಾಡಿ ಬಿಡು. ನಮ್ಮ ಬಿಸ್ನೆಸ್ ನೋಡ್ಕೊಳ್ಳೋದಕ್ಕೆ ರಾಜಧಾನದ. ಹೂಮ್ಮ, ಏನಾದರೂ ಮಾಡಿದ್ರೆ ಇನ್ನೊಂದು 2 ವರ್ಷದಲ್ಲಿ ಮಾಡಬೇಕು. ಹೊಸ್ದಾಗಿ ಶುರು ಮಾಡಿದ್ರೆ ಟೈಮ್ ಮೀರೋಗುತ್ತೆ. ಒಂದು ಸ್ಮಾಲ್ ಇಶ್ಯೂ ಬ್ರೋ, ಅದು ಯಾರು ನಿನ್ನ ಫ್ರೆಂಡು? ರೋಹಿಣಿ ಅಲ್ವಾ? ಅವಳು ಸಪೋರ್ಟ್ ತಗೊಂಡೋದ್ರೆ ಅವಳಿಂದ ಮುಂದೆ ಬಂದೆ ಅಂತ ಆಗಲ್ವಾ? ಸೋ ವಾಟ್, ಶಿಫಾರಸ್ ಕೇಳ್ತಿಲ್ಲ ನಾನು, ರೆಫರೆನ್ಸ್ ಕೇಳ್ತಿರೋದು ಅಷ್ಟೇ. ನೋಡು, ರಾಜಕೀಯದಲ್ಲಿ ಒಬ್ಬ ಗಾಡ್ ಫಾದರ್ ಬೇಕು. ನನಗೆ ರಾಜಾರಾಮ್ ಸಿಕ್ಕಿದ್ದಾರೆ, ಅದಕ್ಕೆ ಸ್ವಲ್ಪ ದಿವಸ ರಾಜಾರಾಮ್ ಥರ ದೊಡ್ಡ ಲೀಡರ್ ಜೊತೆ ಗುರುತಿಸ್ಕೊಳೋದು ಮುಖ್ಯ. ನೀನು ಏನೇ ಮಾಡಿದ್ರು ಯೋಚನೆ ಮಾಡ್ತೀಯ. ಗೋ ಹೆಡ್ ಮಗನೇ, ಐ ಹ್ಯಾವ್ ಫುಲ್ ಕಾನ್ಫಿಡೆನ್ಸ್ ಇನ್ ಯು. ನೀವೇ ಅವನಿಗೆ ಕೊಮ್ಮ ಕಟ್ಮೇಲೆ ಇನ್ನು ನಂದೇನಿದೆ? ಅಮ್ಮ ಭಯ ಪಡಬೇಡ. ಡಾಕ್ಟ್ರು, ಇಂಜಿನಿಯರ್ ಥರ ಇದು ಒಂದು ಆಂಬಿಷನ್ ಕೆಲಸ ಅಷ್ಟೇ. ಆದರೂ ದಿನ ಬೆಳಗಾದ್ರೆ ಏನೇನೋ ಓದ್ತೀವಿ, ನಮ್ಗಿದೆಲ್ಲ ಬೇಕಾ ಅಂತ. ನನಗೆ ನಿನ್ನ ಬಗ್ಗೆ ಏನೂ ಯೋಚನೆ ಇಲ್ಲ ಕಣೋ, ಆದರೆ ಅಲ್ಲಿ ಜನ ಸರಿ ಇಲ್ಲ ಅಂತ. ಅಮ್ಮ ಡೋಂಟ್ ವರಿ, ನೀನು ಭಯ ಪಡೋ ಥರ ಏನೂ ಆಗಲ್ಲ. ಅಮ್ಮ ಇದೇ ಒಳ್ಳೆ ಟೈಮು, ಅಣ್ಣಂಗೆ ಹುಡುಗಿ ಫೋಟೋ ತೋರಿಸ್ಬಿಡು. ಸುಮ್ಮನಿರ, ನಾನು ಯಾವ ಹುಡುಗಿ ಫೋಟೋ ನೋಡಲ್ಲ. ಅಂದರೆ ನೀನೇ ಹುಡುಗಿಗೆ ನೋಡ್ಕೊಂಡಿದ್ಯಾ? ಹೇಳಲ್ಲ, ಸಸ್ಪೆನ್ಸ್. ಅಮ್ಮ ಗ್ಯಾರಂಟಿ ಅಣ್ಣ ಯಾವುದೋ ಹುಡುಗಿ ನೋಡ್ಕೊಂಡಿದ್ದಾನೆ. ಸಪೋಸ್ ಚಿಕನ್ ತಿನ್ನೋಳಾದ್ರೆ ಏನು ಮಾಡ್ತೀಯಾ? ಸುಮ್ಮನಿರೋ, ಅವನೇನು ಹಾಗಲ್ಲ. ಹೌದೌದು. ಹಾಯ್, ಬಾ ಒಳಗೆ. ಹಾಯ್ ಮಗಳೇ. ಹಾಯ್ ಅಪ್ಪ. ನಮ್ಮಪ್ಪ. ಹರ್ಷವರ್ಧನ್. ಹೌದು ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಮಗಳು ನಿಮ್ಮ ಬಗ್ಗೆ ಭಾಳಷ್ಟು ಹೇಳ್ತಾ ಇದ್ಲು. ಇವರು ಶಶಿಧರ್ ಅಂತ, ನನ್ನ ಅಕ್ಕನ ಮಗ. ಸದ್ಯಕ್ಕೆ ರಾಜಕೀಯದಲ್ಲಿ ನನ್ನ ರೈಟ್ ಹ್ಯಾಂಡ್. ಸದ್ಯಕ್ಕೆ ಅಂದ್ರೆ ಏನರ್ಥಮವ? ಅಂದ್ರೆ ಪರ್ಮನೆಂಟ್ ಆಗಿರಲ್ಲ ಅಂತನಾ? ಯಾರು ಯಾವತ್ತು ಏನಾಗ್ತಾರೆ ಅಂತ ಹೇಳಕ್ಕಾಗಲ್ಲಪ್ಪ, ಅಲ್ವಾ ಹರ್ಷವರ್ಧನ್? ಹೌದು ಸರ್, ಯಾವುದು ಶಾಶ್ವತ ಅಲ್ಲ ಈ ಪ್ರಪಂಚದಲ್ಲಿ, ಎಸ್ಪೆಷಲಿ ಪೊಲಿಟಿಕ್ಸಲ್ಲಿ. ನೀವು ರಾಜಕೀಯದಲ್ಲಿ ತುಂಬ ಆಸಕ್ತಿ ಇಟ್ಕೊಂಡಿದ್ದೀರಾ ಅಂತ ರೋಹಿಣಿ ಹೇಳ್ತಾ ಇದ್ಲು. ನನ್ನ ಜೊತೆ ಗುರುತಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀರಾ? ಹೌದು ಸರ್, ನಾನು ರೋಹಿಣಿ ಫ್ರೆಂಡ್ ಅಂತ ಒಪ್ಕೋಬೇಡಿ. ನನ್ನಲ್ಲಿ ನಿಮಗೆ ಯೋಗ್ಯತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ಒಪ್ಕೊಳ್ಳಿ. ಚೆನ್ನಾಗಿ ಮಾತಾಡ್ತೀರಾ, ಹೇಳಿ ನನ್ನಿಂದ ಏನು ಸಹಾಯ ಆಗಬೇಕು? ನೋಡಿ ಸರ್, ನನ್ನನ್ನು ತಪ್ಪು ತಿಳ್ಕೊಬೇಡಿ. ನಾನು ನೇರವಾಗಿ ಮಾತಾಡೋ ವ್ಯಕ್ತಿ. ನಾನು ನಿಮಗೆ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ? ಕಳೆದ ಸಲ ನೀವು ಎಲೆಕ್ಷನ್ನಲ್ಲಿ ಸೋತಿದ್ರಿ. ಎಲೆಕ್ಷನ್ಗೆ ಇನ್ನು 3 ತಿಂಗಳಿದೆ. ಈ ಸಲ ನಿಮ್ಮನ್ನು ಗೆಲ್ಸಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಸರ್. ಅಂದ್ರೆ ನಿನ್ ಪ್ಲಾನ್ ಕೊಡ್ಲಿಲ್ಲ ಅಂದ್ರೆ ಮಾವ ಗೆಲ್ಲಲ್ಲ ಅಂತನಾ? ನಿನ್ನೆ ಮೊನ್ನೆ ಕಂಡ್ಬಿಟ್ಟಿರೋ ನೀನು ನಮಗೆ ಎಲೆಕ್ಷನ್ ಹೆಂಗೆ ಗೆಲ್ಬೇಕು ಅಂತ ಹೇಳ್ಕೊಡ್ತೀಯಾ? ಸರ್ ಕ್ಷಮಿಸಿ, ನಿಮ್ಮನ್ನ ಹರ್ಟ್ ಮಾಡೋ ಉದ್ದೇಶ ನನಗಿಲ್ಲ. ನಾನು ಸುಮ್ಮನೆ ಏನೇನೋ ಮಾತಾಡಲ್ಲ. ನೀವು ತಪ್ಪು ತಿಳ್ಕೊತೀರಾ ಅಂತ ಭಯ ಕೂಡ ನನಗಿಲ್ಲ. ಆದರೆ ನೀವು ಗೆಲ್ಲಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಹೊಸ್ತನಕ್ಕೆ ಅಡ್ಜಸ್ಟ್ ಆಗದೆ ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಕಳೆದೋಗ್ಬಿಟ್ಟಿದ್ದಾರೆ ಸರ್. ನೋಡಿ ಸರ್, ನನ್ನ ಐಡಿಯಾ ನಿಮ್ಗೆ ಸರಿ ಅನಿಸಿದ್ರೆ, ವರ್ಕೌಟ್ ಆದರೆ ತಗೊಳ್ಳಿ, ಇಲ್ಲಾಂದರೆ ಬೇಡ. ಏನು ನಿನ್ನ ಅಂಬಿಷನ್? ಸರ್ ಕೇಳಿದ್ರೆ ನಿಮಗೆ ನಗು ಬರ್ಬೋದು. ನಾನು ಒಂದಲ್ಲ ಒಂದು ದಿವಸ CM ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಸರ್. ಏನು ಇಷ್ಟು ದೊಡ್ಡ ಕನಸು ಕಾಣ್ತಾ ಇದ್ದೇನೆ ಅಂತ ನಗ್ತಾ ಇದ್ದೀರಾ? ಇಲ್ಲ, 10 ವರ್ಷದ ಹಿಂದೆ ಪೊಲಿಟಿಕ್ಸಿಗೆ ಎಂಟ್ರಿ ಆಗುವಾಗ ನನಗೂ ಇದೇ ಆಸೆ ಇತ್ತು. ಆಸೆಗೆ ನಾನು ಯಾವತ್ತೂ ತಣ್ಣೀರು ಎರಚಲ್ಲ. ಗುಡ್ ಲಕ್. ಥ್ಯಾಂಕ್ ಯು ಸರ್.
ಮಿಸ್ಟರ್ ಫ್ಯೂಚರ್ ಸಿ ಎಂ ಬಾಯ್. ಹಲೋ, ಮನೆವರೆಗೂ ಬಂದಿದ್ಯಾ? ಒಳಗಡೆ ಬಂದು ಹೋಗು. ಆರ್ ಯು ಶೋರ್? ಮನೇಲಿ ಎಲ್ಲ ಯಾರು ಅಂತ ಕೇಳಲ್ವಾ? ನಿನ್ನ ಬಗ್ಗೆ ಮನೇಲಿ ಹೇಳಿದ್ದೀನಿ. ಓ ರಿಯಲಿ? ಏನಂತ? ಫ್ರೆಂಡ್ ಅಂತ. ರಾಜಕೀಯದಲ್ಲಿ ಏನೋ ಸಾಧಿಸಬೇಕು ಅಂತ ವಿಷನ್ ಇಟ್ಕೊಂಡಿದ್ದ ಹರ್ಷವರ್ಧನ್ ಸಿ ಎಂ ಆಗಬೇಕು ಅನ್ನೋ ಕನಸಿದೆ ಅನ್ನೋ ಮಾತಲ್ಲಿ ಯಾವುದೇ ರೀತಿ ಹುಡುಗಾಟ ಅಥವಾ ಬಾಲಶತನ ಇರಲಿಲ್ಲ. ಅವನ ಮಾತಲ್ಲಿ ಒಂದು ತೂಕ ಇತ್ತು, ಅವನ ಕಣ್ಣಲ್ಲಿ ಒಂದು ಆಶಾಭಾವ ಇತ್ತು, ಮನಸ್ಸಲ್ಲಿ ದೃಢತೆ ಇತ್ತು. ಆದರೆ ಹರ್ಷವರ್ಧನ್ ಹೇಳಿಗೆನ ಸಹಿಸದ ಒಬ್ಬ ವ್ಯಕ್ತಿ ಇದ್ದ. ಅವನು ಒಳೊಳಗೆ ಕುತಂತ್ರ ನಡೆಸೋಕ್ಕೆ ಶುರು ಮಾಡ್ದ. ಸರಿಯಾದ ಟೈಮಿಗೆ ಕಾಯ್ತಾ ಇದ್ದ. ಇದರ ಅರಿವೇ ಇಲ್ಲದ ಹರ್ಷವರ್ಧನ್ ರಾಜಾರಾಮ್ನ ಗೆಲ್ಸೋಕ್ಕೆ ಸ್ಟ್ರಾಟಜಿ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದ. ನೋಡು, ನೀನು ಈ ಸೆನ್ಸ್ಲೆಸ್ ಪ್ರೆಸೆಂಟೇಷನ್ ದಯವಿಟ್ಟು ನಿಲ್ಲಿಸ್ತೀಯಾ? ಮಾವ, ಇವ್ನು ಮಾಡ್ತಿರೋದು ಕಂಪ್ಲೀಟ್ ಟೈಮ್ ವೇಸ್ಟ್. ನಿಮ್ಮ ಬಗ್ಗೆ ಸ್ವಲ್ಪನೂ ಅಂದಾಜಿಲ್ಲ ಮಾವ ಇವನಿಗೆ. ಸರ್ ಕ್ಷಮಿಸಿ, ನಾನು ಅವತ್ತೇ ಹೇಳಿದ್ದೀನಿ ನಾನು ಹೇಗೆ ಅಂತ. ನೀವು ಜನರ ಮುಂದೆ, ಮೀಡಿಯಾ ಮುಂದೆ ಹೇಗೆ ಬಿಂಬಿಸ್ಕೊಂತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಕಳೆದ ಎಲೆಕ್ಷನ್ ಸೋಲಿಗೆ ನೀವು ಆತ್ಮಾವಲೋಕನ ಮಾಡ್ಕೋಬೇಕು. ಜನರನ್ನ ನೀವು ಗ್ರಾಂಟೆಡ್ ಆಗಿ ತೊಗೊಂಡ್ರಿ, ಅದೇ ಸತ್ಯ. ಮುಂದುವರ್ಸು. ಏನು ಮಾವ ನೀವು ಅವ್ನು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು? ಇರಲಿ ಬಿಡು ಶಶಿ, ನನ್ನ ಸುತ್ತ ಇರೋ ಜನ ಬರೀ ಸುಳ್ಳು ಹೇಳಿ ಹೊಗಳಿ ತಮ್ಮ ಬೇಳೆ ಬೇಸ್ಕೋತಾರೆ. ಇವನು ಇರೋ ಸತ್ಯ ಹೇಳ್ತಿದ್ದಾರೆ ಅಷ್ಟೇ. ನೀನು ಹೇಳ ಹರ್ಷ. ಸರ್ ನೀವು ಇದನ್ನು ನೋಡಿ. ಕಳೆದ ಸಲ ನೀವು ಸೋತಿದ್ದು ಬರೀ 2,000 ಓಟಿಂದ. ಜನಕ್ಕೆ ಪದೇ ಪದೇ ರೀಚ್ ಆಗ್ತಿರ್ಬೇಕು ನೀವು. ನಿಮ್ಮ ಐಡಿಯಾಸು, ನಿಮ್ಮ ಮಾತು, ನಿಮ್ಮ ಕೆಲಸ ಎಲ್ಲ ಸೇಲ್ ಆಗಬೇಕು. ಇದು ಮಾರ್ಕೆಟಿಂಗ್ ದುನಿಯಾ ಸರ್. ಅದೇ ಹಳೆ ಪಾಪ್ಲೆಟ್ಗಳು, ಅದೇ ಹಳೆ ಭಾಷಣಗಳು ವರ್ಕೌಟ್ ಆಗಲ್ಲ. ಇನ್ನೋವೇಟಿವ್ ಐಡಿಯಾಸ್ ಮಾಡಬೇಕು ಸರ್. ಯಾವ ಥರ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದ್ದೀಯಾ? ಸರ್ ಅದಕ್ಕೂ ನಾನೊಂದು ಪ್ಲಾನ್ ರೆಡಿ ಮಾಡಿದ್ದೀನಿ. ನಾವು ಮೊದಲು ಫೋಟೋ ಶೂಟ್ ಮಾಡಿಸೋಣ. ನಾನೇ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡಿದ್ದೀನಿ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋಣ. ಅದನ್ನು ನಾನು ರೋಹಿಣಿ ಹ್ಯಾಂಡಲ್ ಮಾಡ್ತೀನಿ. ಎಲೆಕ್ಷನ್ 1 ತಿಂಗಳಿಗೆ ಇದೆ ಅನ್ನುವಾಗ ಹೊಸ ಹೊಸ ಪ್ರೋಗ್ರಾಮ್ಗಳನ್ನ ಲಾಂಚ್ ಮಾಡೋಣ. ಜನ, ಮೀಡಿಯಾ ನಿಮ್ಮನ್ನು ಹುಡ್ಕೊಂಬರ್ಬೇಕು. ನಾನು ಹಾಗೆ ಮಾಡ್ತೀನಿ. ಹೊಂಬಾಳೆಗೌಡರು ಏನು ಮಾಡ್ತಾರೋ ಅದು ನಾವು ಮಾಡೋದು ಬೇಡ. ನಮ್ಮ ಪ್ಲ್ಯಾನ್ಸೇ ಚೇಂಜ್ ಇರಬೇಕು. ನಿನಗೆ ನನ್ನ ಕಂಡ್ರೆ ಆಗಲ್ಲ ಅಂತ. ನನಗೂ ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಏನಿಲ್ಲ, ಬಟ್ ನಾನು ಟಾರ್ಗೆಟ್ ಮಾಡೋವಂಥ ಚೀಪ್ ಟ್ರಿಕ್ಸ್ಗೆಲ್ಲ ಹೋಗಬೇಡ ನೀನು. ನಾನೇನು ಮಾಡಿದೆ ಅಂತ ಹೇಳ್ತಾ ಇರೋದು ನಿನಗ? ನನಗೆ ರಶ್ಮಿ ಅನ್ನೋ ಹುಡುಗಿ ಜೊತೆ ಅಫೇರ್ ಇತ್ತು ಅಂತ ಸುಳ್ಳು ಸುದ್ದಿ ಹಬ್ಸಕ್ಕೆ ನೋಡ್ತಾ ಇದೀಯಾ? ರೋಹಿಣಿ ತಲೆಗೆ ಅದನ್ನು ತುಂಬಿದೀಯಾ? ರಾಜಾರಾಮ್ ಅವ್ರ ತಲೆಗೂ ತುಂಬಿದೆಯಾ? ಆದರೆ ರಶ್ಮಿ ನನಗೆ ಒಳ್ಳೆ ಸ್ನೇಹಿತೆ. ನೀವು ಅವಳ ಅಪ್ಪನ ಜೊತೆ ಸೇರಿ ಏನು ಪ್ಲ್ಯಾನ್ ಮಾಡಿದ್ರಿ ಅನ್ನೋದನ್ನು ಅವಳು ಬಂದು ರೋಹಿಣಿ ಮತ್ತು ಅವ್ರ ಅಪ್ಪನ ಹತ್ರ ಹೇಳಿದ್ರೆ ನಿನ್ನ ಗತಿ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ಏಯ್, ನನಗೆ ಧಮಕಿ ಆಗ್ತಾ ಇದೆಯಾ? 15 ವರ್ಷದಿಂದ ಅವ್ರ ಜೊತೆಲಿದ್ದೀನಿ. ಅವ್ರ ಅಕ್ಕನ ಮಗ ನಾನು. ಬಟ್ ಏನು ಪ್ರಯೋಜನ? ನೋಡು, ರಾಜಾರಾಮ್ ಜೊತೆ ಇರೋವರೆಗೂ ನೀನು ನನ್ನನ್ನು ಸಹಿಸ್ಕೋಬೇಕು, ನಾನು ನಿನ್ನನ್ನು ಸಹಿಸ್ಕೋಬೇಕು. ನಾನು ವಿನಾಕಾರಣ ನಿನ್ನ ತಂಟೆಗೆ ಬರಲ್ಲ. ಆದರೆ ನನ್ನ ತಂಟೆಗೆ ಬಂದರೆ ಮಾತ್ರ ಸುಮ್ಮನೆ ಇರ್ತೀನಿ ಅನ್ಕೋಬೇಡ. ನಮಸ್ತೆ.
ಅಡುಗೆ ತುಂಬ ಚೆನ್ನಾಗಿದೆ. ದುರಾದೃಷ್ಟವಶಾತ್ ನನ್ನ ಮಗಳು ಮಾಡಿದ್ದಲ್ಲ. ತಾಯಿ ಇಲ್ಲದ ಮಗಳು ಅಂತ ತುಂಬ ಮುದ್ದಾಗಿ ಬೆಳೆಸಿದೆ. ಅಡುಗೆ ಕೆಲಸ ಏನೂ ಗೊತ್ತಿಲ್ಲ ಅವಳಿಗೆ. ಅಯ್ಯೋ ಬಿಡಿ, ಈಗಿನ ಕಾಲದ ಹೆಣ್ಮಕ್ಳು ಅಡುಗೆ ಮನೇಲಿ ಜೀವನ ನಡೆಸಲ್ಲ. ಏನೋ ಒಂದು ಸಾಧಿಸಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ನಮ್ಮ ಮಗನಿಗೆ ನಿಮ್ಮಿಂದ ತುಂಬ ಸಹಾಯ ಆಗಿದೆ. ಯಾವಾಗಲೂ ನಿಮ್ಮ ಗುಣಗಾನ ಮಾಡ್ತಾ ಇರ್ತಾನೆ. ಅವರು ಏನು ಕಡಿಮೆ ಇಲ್ಲ ಬಿಡಿ. ನಾನು ಜಾಸ್ತಿ ಅಂದರೆ MLA ಆಗ್ಬೋದು. ನಿಮ್ಮ ಮಗ ಒಂದಿನ ನನ್ನ ಮೀರಿಸ್ತಾನೆ. ಎಲ್ಲ ನಿಮ್ಮ ಆಶೀರ್ವಾದ ಸರ್. ಬರೀ ರಾಜಕೀಯ ಮಾತ್ರ ಅಲ್ಲ, ಮದುವೆ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡುವಂತ ನೀವೇ ಅವ್ನು ಸ್ವಲ್ಪ ಹೇಳಿ. ಅಮ್ಮ ಏನು ಮಾತಾಡ್ತಿದ್ಯಾ? ತಪ್ಪೇನಿದೆ ಅವ್ರು ಹೇಳಿದ್ರಲ್ಲಿ? ಕೆಲಸ, ಹಣ, ಖ್ಯಾತಿ ಇದೆಲ್ಲ ಮುಖ್ಯ ಹರ್ಷ. ಆದರೆ ಕುಟುಂಬ ಅನ್ನೋದು ಇದಕ್ಕೆಲ್ಲ ಮೀರಿದ ಸಂತೋಷ ಕೊಡುತ್ತೆ. ನಿನಗೂ ಮದುವೆ ವಯಸ್ಸಾಯಿತು. ಯಾರಾದರೂ ಹುಡುಗಿ ಇದ್ದಾರ ನಿನ್ನ ಮನಸ್ಸಲ್ಲಿ? ಲವ್ ಗಿವ್ ಏನಾದರೂ? ಇಲ್ಲ ಸರ್, ಆ ಥರದ್ದೇನಿಲ್ಲ. ನೋಡಿ, ವಿಷಯ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ನಿಮ್ಮ ಮಗಳು ನಮಗೆ ತುಂಬ ಹಿಡಿಸಿದಾಳೆ. ನಿಮ್ಮ ಮಗಳಿಗೂ ನನ್ನ ಮಗ ಅಂದರೆ ತುಂಬ ಇಷ್ಟ. ಕ್ಷಮಿಸಿ ಸರ್, ನನ್ನ ಹೆಂಡತಿ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ಬಿಡ್ತಾಳೆ ಸರ್. ಅವ್ರು ಹೇಳಿದ್ರೆ ತಪ್ಪೇನಿದೆ? ಹೆಂಗಸರ ಇಂಟ್ಯೂಷನ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನನ್ನ ಮಗಳಿಗೂ ಹರ್ಷನ್ ಬಗ್ಗೆ ಇಷ್ಟ ಇದೆ ಅನ್ನಿಸ್ತು. ಈ ಊಟ ಒಂದು ನೆಪ ಅಷ್ಟೇ. ನನಗೂ ಮದುವೆ ವಿಷಯನೇ ಮಾತಾಡಬೇಕಾಗಿತ್ತು. ಅಯ್ಯೋ, ನೀವೇ ಡಿಸೈಡ್ ಮಾಡ್ತಾ ಇದ್ದೀರಲ್ಲ. ಹುಡುಗ ಹುಡುಗಿಗೂ ಕೇಳಿ ಅವರಿಬ್ರಿಗೂ ಇಷ್ಟ ಇದೆಯೋ ಇಲ್ವೋ ಅಂತ. ಮಿಂಚ್ತರ ಎಲ್ಲಿಂದನೋ ಬಂದು ಎಷ್ಟು ಬೇಗ ಉಕ್ಕರ್ಸ್ಕೊಂಬಿಟ್ಟಲ್ಲ. ಆಗ್ಲೇ ನಿಮ್ಮ ಮಾವ ಮದುವೆ ಮಾತುಕತೆ ಎಲ್ಲ ಶುರು ಹಚ್ಕೊಂಡಿದಾರಂತೆ. ಅವನ್ನೇ ಎಳೆ ಮಾಡ್ಕೊಂತಾರಂತಲ್ಲಮ್ಮ. ಏನಾರು ಮಾಡ್ಬೇಕಣ್ಣ. ಏಯ್, ಇಷ್ಟು ವರ್ಷದಿಂದ ನನ್ನ ಜೊತೆಲಿದ್ದೀರಾ. ರಾಜಕೀಯದ ಒಂದು ಸಣ್ಣ ಬೇಸಿಕ್ಸ್ ಕಲ್ತಿಲ್ವಲ್ಲ ನೀವು. ಬರೀ ತಿನ್ನಕ್ಕೆ ಕುಡಿಯೋಕ್ಕೆ ಲಾಯಕು ನೀವು. ನಮ್ಮ ಮೇಲೆ ಅನುಮಾನ ಬರೋ ಥರದ ಕೆಲಸ ಯಾವುದು ಮಾಡಬಾರ್ದು. ಅಕಸ್ಮಾತ್ ಆ ಅನುಮಾನ ನಮ್ಮ ಮೇಲೆ ಬರುತ್ತೆ ಅನ್ನೋ ಥರ ಇದ್ರೆ ಆ ಕೆಲಸ ಕೈಯೇ ಹಾಕ್ಬಾರ್ದು. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಆ ಟೈಮ್ ಕಾಯಬೇಕು ಅನ್ನೋ ಒಂದು ಸಣ್ಣ ಸೆನ್ಸ್ ಯೂಸ್ ಮಾಡ್ತಾ ಇಲ್ವಲ್ಲ ನೀವು. ಏನು ಹೇಳ್ತಾ ಇದ್ದೀಯ ಶಶಿ? ನಿನ್ಗೆ ಯಾಕೆ ಆ ಹುಡುಗನ ಮೇಲೆ ಅಷ್ಟೊಂದು ಅಸೂಯೆ? ಅಯ್ಯೋ ಮಾವ, ನಂಗೆ ಅವನ ಮೇಲೆ ಅಸೂಯೇನೂ ಇಲ್ಲ, ಏನೂ ಇಲ್ಲ. ಅವನಿಗೆ ನಿಯತ್ತು ಅಂತೆಲ್ಲ ಏನಿಲ್ಲ ಮಾವ, ಬರೀ ಸ್ವಾರ್ಥ ಒಂದೇ. ಅವನಿಗೆ ಶಾರ್ಟ್ ಸ್ಪ್ಯಾನಲ್ಲಿ ಟಾಪಿಗೆ ರೀಚ್ ಆಗಬೇಕು. ಸಿ ಎಂ ಆಗ್ಬೇಕಲ್ವ ಅವನು. ನಾನು ಹೇಳ್ತಿರೋ ಸುಳ್ಳು ಅನ್ನಿಸ್ತಿದ್ರೆ ತಗೊಳ್ಳಿ, ಫೋನ್ ಮಾಡಿ ಕೇಳಿ ಬೇಕಿದ್ರೆ ಇವಾಗ್ಲೇನೆ. ಹಲೋ ಸರ್. ಹೇಳಿ ಸರ್. ನಿನ್ನ ಹತ್ರ ಒಂದು ವಿಷಯ ಡಿಸ್ಕಸ್ ಮಾಡಬೇಕಾಗಿತ್ತು. ಈಗಲೇ ಮನೆ ಹತ್ರ ಬಾ. ಸರ್ ಈಗಲಾ? ಅದು ನಮ್ಮ ತಮ್ಮನ ಜೊತೆ ಆಚೆ ಬಂದಿದೆ ಸರ್. 1-2 ಅವರ್ಸ್ ಬಿಟ್ಕೊ ಬಂದರೆ ಓಕೆನಾ ಸರ್? ಸರಿ, ಆದಷ್ಟು ಬೇಗ ಬಾ. ಎಲ್ಲಿದ್ದೀಯ ಅಂದಿ ನೀನು? ಅದೇ ಸರ್, ನಮ್ಮ ತಮ್ಮನ ಜೊತೆ ಆಚೆ ಬಂದಿದ್ದೆ ಒಂದು ಲ್ಯಾಂಡ್ ವಿಷಯಕ್ಕೆ. ಬೇಗ ಬಂದ್ಬಿಡ್ತೀನಿ ಸರ್. ಸರಿ. ಓಕೆ ಸರ್. ಮಾವ, ನಮ್ಮ ಹುಡುಗ ಒಬ್ಬ ಹೊಂಬಾಳೆಗೌಡ್ರ ಕಡೆ ಇದ್ದಾನೆ. ಅವ್ನು ನೋಡಿ, ಅವ್ನು ವಿಡಿಯೋ ಕಾಲ್ ಮಾಡಿದ್ದಾನೆ ನೋಡಿ. ಹರ್ಷ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದಾನೆ. ಸುಮ್ಮನೆ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ. ತಮ್ಮನ ಜೊತೆ ಆಚೆ ಇದ್ದೀನಿ, ಕೆಲಸ ಇದೆ ನೋಡಿ. ಸರ್, ಈಗ ನಾನು ಯಾಕೆ ನಿಮ್ಮ ಪಕ್ಷಕ್ಕೆ ಬರಬೇಕು? ನೋಡಪ್ಪ, ಯೋಗ ಕೆಲವು ಸಲ ನಮ್ಮನ್ನ ಹುಡ್ಕೊಂಬರುತ್ತೆ. ಅದು ಬಂದಾಗ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೋಬೇಕು. ನನಗಲ್ಲೂ ಲಾಭ ಇದೆಯಲ್ಲ. ನೋಡಪ್ಪ, ಒಂದು ಜಾಗ ಮಾರ್ತೀಯ, 100 ರೂಪಾಯಿ ಲಾಭ ಸಿಗುತ್ತೆ. ಅದೇ ಇನ್ನೊಬ್ರಿಗೆ ಮಾರಿದ್ರೆ 200 ರೂಪಾಯಿ ಲಾಭ ಸಿಗುತ್ತೆ. ಎರಡೂ ಲಾಭನೇ, ಬಟ್ ಲಾಭದ ಅಳ್ತೆ ಬೇರೆ. ನೀನು ಯಾವ್ದನ್ನ ಆಯ್ಕೆ ಮಾಡ್ಕೋತೀಯಾ? 200 ರೂಪಾಯಿ. ಅನ್ಕೊಂಡೆ ನೀನು ಹಂಗೆ ಹೇಳ್ತೀಯ ಅಂತ. ನೋಡು, ರಾಜಕೀಯ ನಿಮ್ಮ ರಿಯಲ್ ಎಸ್ಟೇಟ್ ಥರ ಅಲ್ಲ. ಇಲ್ಲಿ 1 ರೂಪಾಯಿ ಹೆಚ್ಚಿನ ಲಾಭಕ್ಕೂ ತುಂಬ ಮಹತ್ವ ಇರುತ್ತೆ. ಅದೇನು ಅಂತ ಹೇಳ್ತೀನಿ, ಕೇಳಿಸ್ಕೊ.
ನೀನು ನನ್ನ ಹತ್ರ ಸುಳ್ಳು ಹೇಳ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೊಂಬಾಳೆಗೌಡ ನಿನ್ನ ಕಳಿಸಿದಾರಂತ ನನ್ನ ಹತ್ರ ಹೇಳುವುದಾಗಿತ್ತಲ್ವಾ? ಈಗಷ್ಟೇ ರಾಜಕೀಯದಲ್ಲಿ ಅಂಬೆಗಾಲಿಡ್ತಾ ಇದೀಯಾ, ನನ್ನ ಹತ್ರನೇ ಆಟ ಆಡ್ತಿದ್ಯಾ ನೀನು. ಈ ಆಟ ಆಡಿದ್ದು ನಾನಲ್ಲ ಸರ್, ನಿಮ್ಮ ಸೋದಳಿಯ ಶಶಿಧರ್. ಶಬಾಷ್ ಶಬಾಷ್ ಕಣ, ನಿನ್ನ ಬುಡಕ್ಕೆ ಬಂತಲ್ಲ, ಅದಕ್ಕೆ ನನ್ನ ಕಡೆ ಬೆಟ್ ಮಾಡಿ ತೋರಿಸ್ತಾ ಇದೆಯಾ? ಹಾಂ ಸರ್, ನನಗೆ ಹೊಂಬಾಳೆಗೌಡರಿಂದ ಫೋನ್ ಬಂದಾಗಲೇ ಡೌಟ್ ಬಂತು, ಯಾಕೆ ಸಡನ್ ಆಗಿ ಅವ್ರ ಕಡೆಯಿಂದ ಫೋನ್ ಬರ್ತಾ ಇದೆ ಅಂತ. ಅವ್ರ ಜೊತೆ ಕೆಲಸ ಮಾಡೋ ಶಿವರಾಮು ಈ ಶಶಿಧರ್ ಛೇಲ. ನೀವೇ ಡಿಸೈಡ್ ಮಾಡಿ. ಅಲ್ಲಪ್ಪ, ನೀನು ರಾಜಾರಾಮಿಂದ ದೂರ ಆಗಿದ್ದ ಮಾತ್ರಕ್ಕೆ ನನ್ನ ಕಡೆ ಸೇರಿಸ್ಕೋತೀನಿ ಅಂತ ಹೇಗೆ ಅನ್ಕೊಂಡೆ? ಹೇಳಿ ಕೇಳಿ ನೀವು ಅವ್ರ ಅಕ್ಕನ ಮಗ. ರಾಜಕೀಯದಲ್ಲಿ ಯಾವ ಸಂಬಂಧ, ಯಾವ ನಿಯತ್ತು ಗೌಡ್ರೆ? ರಾಜಾರಾಮ್ ಬ್ಲ್ಯಾಕ್ ಮನಿ, ಬೇನಾಮಿ ಆಸ್ತಿ, ಪಾಲಿಟಿಕಲ್ ಸ್ಟ್ರಾಟಜಿ ಎಲ್ಲದ್ರ ಬಗ್ಗೆ ಪಕ್ಕಾ ಇನ್ಫಾರ್ಮೇಶನ್ ಇರೋನು ನಾನು. ಬೇಕು ಅಂತ ಅನ್ಸರೆ ಇಟ್ಕೊಳ್ಳಿ, ಬೇಡ ಅಂದ್ರೆ ಹೇಳಿ, ಹೋಗ್ತೀನಿ. ಏಯ್ ಇರಪ್ಪ, ಕೂತ್ಕೋ. ಅಲ್ಲ, ಚಿನ್ನ ವಜ್ರನೇ ಟೆಸ್ಟ್ ಮಾಡಿ ತಗೊಳ್ಳೋ ಕಾಲ ಇದು. ಮನುಷ್ಯನ ಟೆಸ್ಟ್ ಮಾಡದೆ ಇರೋಕ್ಕಾಗತ್ತಾ? ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ರೆ ಹೇಗೆ? ಬೇಜಾರಂತಲ್ಲ ಗೌಡ್ರೆ, ನೀವು ಬರೋ ಎಲೆಕ್ಷನಲ್ಲಿ ಗೆಲ್ಲಕ್ಕೆ ಏನೇನು ಬೇಕು ಹೇಳಿ, ನನ್ನ ಕಡೆಯಿಂದ ಎಲ್ಲ ಮಾಡ್ತೀನಿ. ಆದರೆ ನಂದು ಒಂದೇ ರಿಕ್ವೆಸ್ಟು, ಆ ಹರ್ಷವರ್ಧನ್ನು ರಾಜಾರಾಮ್ ಮನೆಯಿಂದ ಪರ್ಮನೆಂಟಾಗಿ ದೂರ ಆಗಬೇಕು. ಕೋಪದಲ್ಲಿ ಯಾವ ಕೆಲಸನೂ ಮಾಡಬಾರ್ದು ಶಶಿಧರ. ಸ್ವಲ್ಪ ಕೂಲಾಗಿ ಯೋಚನೆ ಮಾಡೋಣ ಇರು. ಅಸಾಧ್ಯ ಯಾವುದೂ ಇಲ್ಲ, ಟೈಮ್ ಕಾಯ್ಬೇಕಷ್ಟೇ. ಈ ನೇಚರಲ್ಲಿ ಕುತ್ಕೊಳ್ಳೋದು ಎಷ್ಟು ಪೀಸ್ಫುಲ್ ಆಗಿರುತ್ತಲ್ವಾ? ಓಹೋ, ಸಾಯಿಬ್ರು ನೇಚರ್ ಎಂಜಾಯ್ ಮಾಡ್ತಿದ್ದೀರಾ? ನನ್ನ ಜೊತೆಲಿ ಬಂದಿದ್ದೀಯಾ ಅಂತ ಅನ್ಕೊಂಡಿದ್ದೆ ನಾನು. ಅಫ್ಕೋರ್ಸ್, ನಿನ್ನ ಜೊತೆ ಇರೋಕ್ಕೆ ಬಂದಿರೋದು. ನೀನೇ ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಸಾಕು, ನಾಟಕ ಮಾಡಬೇಡ. ನಿನ್ ಕೆಲಸ ಅಂತ ಅದರಲ್ಲೇ ಬ್ಯುಸಿಯಾಗಿರ್ತೀಯ. ಆವತ್ತು ನಮ್ಮ ಅತ್ತೆ ತಾನೇ ಮಾತಾಡಿದ್ದು, ಇಲ್ಲ ಅಂದ್ರೆ ನಿನ್ನ ಮದುವೆ ವಿಷಯನೇ ತೆಗಿತಾ ಇರಲಿಲ್ಲ. ಎಲೆಕ್ಷನ್ ಮುಗಿತಿದ್ದ ಹಾಗೆ ನಾನೇ ಗ್ಯಾರಂಟಿ ಮಾತಾಡ್ತಿದ್ದೆ. ನೀನ್ ಇಷ್ಟಪಡ್ತೀನಿ ಅಂತ ಒಂದ್ಸಲಿನೂ ಹೇಳಲಿಲ್ಲ, ಇನ್ನು ನನ್ನ ಅಪ್ಪನ ಹತ್ರ ಹೇಳ್ತೀಯಾ? ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ಅಲ್ಲ, ಮದುವೆ ಮಾತಾಡೋ ಮೊದಲು ಒಂದ್ಸಲ ಪ್ರಪೋಸ್ ಮಾಡಬೇಕು ಅಂತ ಅನ್ಸ್ಲೇ ಇಲ್ವಾ ನಿಂಗೆ? ನೋಡು, ಪ್ರೀತಿ ಅನ್ನೋದು ಮನ್ಸಲ್ಲಿರಬೇಕು. ಈ ಥರ ಶೋ ಆಫ್ ಎಲ್ಲ ನನಗಿಷ್ಟ ಆಗಲ್ಲ. ನನ್ಗಿಷ್ಟ ಆಗತ್ ಕಣೋ. ಪಕ್ಕ ಫಿಲ್ಮಿ ಸ್ಟೈಲಲ್ಲಿ ಪ್ರಪೋಸ್ ಮಾಡಬೇಕು, ಅದು ಈಗಲೇ. ವಾಟ್? ಕಮಾನ್, ಅದೆಲ್ಲ ನಾಟಕಿ ಅನ್ಸುತ್ತೆ. ಏನಾದರೂ ಅನ್ಸ್ಲಿ, ಒಂದ್ಸಲ ಪ್ರಪೋಸ್ ಮಾಡು. ಇವತ್ತು ನಾನು ನಿನ್ ಬಿಡಲ್ಲ. ಸರಿ, ಬಾ. ಒಂದು ನಿಮಿಷ ಇರು. ಓಕೆ, ಯಾರು ಹರ್ಷ ಅವರೆಲ್ಲ ನಿನ್ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು? ಗೊತ್ತಿಲ್ಲ, ಈ ಜಾಗ ಸೇಫ್ ಅಲ್ಲ ಅನ್ಸುತ್ತೆ. ಹೋಗೋಣ ಬಾ. ಹರ್ಷವರ್ಧನ್ ಹತ್ರ ಗನ್ ಇರೋ ವಿಷಯ ಅಟ್ಯಾಕ್ ಮಾಡೋರು ಗೊತ್ತಿರಲಿಲ್ಲ. ಸಾವಿನ ದೌಡೆಯಿಂದ ಪಾರಾದ ಹರ್ಷವರ್ಧನ ಇನ್ನೂ ಅಗ್ರೆಸಿವ್ ಆದ. ಎಲೆಕ್ಷನ್ಗಿನ್ 2 ವಾರ ಉಳಿದಿತ್ತು. ರಾಜಾರಾಮ್ ಎಲೆಕ್ಷನ್ ಗೆಲ್ಲೋದು ಅಂತ ಎಲ್ಲ ಸಮೀಕ್ಷೆ ವರದಿಗಳು ಹೇಳ್ತಿತ್ತು. ಇದ್ರ ಹಿಂದೆ ಮಾಸ್ಟರ್ ಮೈಂಡ್ ಇದ್ದಿದ್ದು ಹರ್ಷವರ್ಧನ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಆದರೆ ಅವನ್ನ ಮಟ್ಟ ಹಾಕೋದಕ್ಕೆ ಮತ್ತೆ ಪ್ರಯತ್ನ ಮಾಡಿದ್ರು. ಆದರೆ ಈ ಸಲ ಸರಿಯಾದ ಟೈಮ್ ಮತ್ತು ಜಾಗ ಫಿಕ್ಸ್ ಮಾಡಿದ್ರು. ಕಳೆದ 1.5 ತಿಂಗಳಿಂದ ಹರ್ಷವರ್ಧನ್ ನಿಮ್ಮ ಜೊತೆ ಇದ್ರು ಅಂತ ಕೇಳ್ಪಟ್ಟೆ. ಹೌದು ಇನ್ಸ್ಪೆಕ್ಟರ್, ಹರ್ಷ ಪೊಲಿಟಿಕಲ್ ಅಂಬಿಷನ್ ಇತ್ತು ಹುಡುಗ. ಜೊತೆಗೆ ಅವನ ಆಲೋಚನೆ, ರಿಸರ್ಚ್, ಅವನಿಗೆ ಅಪ್ರೋಚ್ ಆಗ್ತಿದ್ದ ರೀತಿ
ಎಲ್ಲ ಯೂತ್ಫುಲ್. ಹರ್ಷವರ್ಧನ್ ಅವ್ರ ಕೊಲೆ ಯಾರು ಮಾಡಿಸಿರ್ಬೋದು ಅಂತ ನಿಮ್ಗನ್ಸತ್ತೆ? ಈ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದು ರಾಕೆಟ್ ಸೈನ್ಸ್ ಏನಲ್ಲ ಅಲ್ವಾ ಇನ್ಸ್ಪೆಕ್ಟರ್? ಅಂದರೆ ಯಾರ ಮೇಲೆ ನಿಮ್ಮ ಅನುಮಾನ? ಹೊಂಬಾಳೆಗೌಡ್ರ? ಓಬಿಯಸ್ಲಿ ಅಲ್ವಾ. ಹರ್ಷದ್ ನನ್ನ ರೈಟ್ ಹ್ಯಾಂಡ್ ಥರ ಇದ್ದವನು. ಅವನ ಇನೋವೇಟಿವ್ ಐಡಿಯಾಸಿಂದಲೇ ಈ ಸಲ ಇಲೆಕ್ಷನಲ್ಲಿ ನನ್ನ ಪಾಪ್ಯುಲಾರಿಟಿ ಹೆಚ್ಚಾಗಿರೋದು. ಮೊನ್ನೆ ಎಕ್ಸಿಟ್ ಪೋಲ್ ಸಮೀಕ್ಷೆ ನೋಡಿಲ್ವ ನೀವು? ಮೀಡಿಯಾದವರು ಈ ಸಲ ನಾನೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ. ಅಂದರೆ ಇಂಥ ಟೈಮಲ್ಲಿ ಕೊಲೆ ಮಾಡಿಸಿದ್ರೆ ಅನುಮಾನ ಅವ್ರ ಮೇಲೆ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ವಾ? ಪ್ರೂವ್ ಮಾಡೋದಕ್ಕೆ ಟೈಮ್ ಬೇಕಲ್ವಾ? ಅದಕ್ಕೆ ಸುಪಾರಿ ಕೊಟ್ಟು ಕೊಲ್ಸಿದ್ದಾನೆ. ಈ ಕೇಸು ಮುಗಿಯೋದ್ರೊಳಗೆ ಇಲೆಕ್ಷನ್ ಮುಗಿದ್ರೆ ನಷ್ಟ ಆಗೋದು ನನಗೆ ತಾನೆ. ಆ ಹೊಂಬಾಳೆಗೌಡ ಹರ್ಷನ ತನ್ನ ಕಡೆ ಹೇಳ್ಕೊಳ್ಳೋದಕ್ಕೆ ಸ್ಕೆಚ್ ಹಾಕಿದ್ದ. ಹರ್ಷ ಅವನಿಗೆ ಉಗ್ದು ಬಂದಿದ್ದ. ಈಗ ಟೈಮ್ ನೋಡಿ ಕೆಲಸ ಮುಗಿಸಿದ್ದಾನೆ ಅಷ್ಟೇ. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಸರ್, ಹರ್ಷವರ್ಧನ್ ಬಾಡಿನಲ್ಲಿ ಸಿಕ್ಕಿರೋ ಬುಲೆಟ್ಟು ಒಂದು ದೇಸಿ ಗನ್ನಿಂದ ಫೈರ್ ಆಗಿರೋದು. ಸೊ ಇದ್ಯಾವುದೋ ಸುಪಾರಿ ಗ್ಯಾಂಗ್ದೇ ಕೆಲಸ ಅನ್ಸುತ್ತೆ. ರಾಜಾರಾಮ್ ಅವ್ರು ನೋಡಿದ್ರೆ ಸೀದಾ ಆರೋಪನ ಹೊಂಬಾಳೆಗೌಡ್ರ ಮೇಲೆ ಹಾಕ್ತಿದಾರಲ್ಲ. ಎಲೆಕ್ಷನ್ ಹತ್ರ ಬಂತಲ್ಲ ಸರ್, ಒಬ್ಬರನ್ನ ಮಟ್ಟ ಹಾಕೋದಕ್ಕೆ ಇನ್ನೊಬ್ರು ಕಾಯ್ತಾ ಇರ್ತಾರೆ. ಮೀಡಿಯಾದಲ್ಲೆಲ್ಲ ಸದ್ಯಕ್ಕೆ ಇದೇ ದೊಡ್ಡ ನ್ಯೂಸ್ ಆಗಿದೆ. ಆದಷ್ಟು ಬೇಗ ನಾವು ಈ ಕೇಸ್ನ ಸಾಲ್ವ್ ಮಾಡಬೇಕು. SP ಸಾಹೇಬರು ಕೂಡ ಫೋನ್ ಮಾಡಿದ್ರು ಸ್ವಲ್ಪ ಹೊತ್ತು ಮುಂಚೆ. ನಿಮ್ಮ ರೌಡಿ ಶೀಟರ್ಸ್ನೆಲ್ಲ ರೌಂಡ್ ಅಪ್ ಮಾಡಿ, ಹಾಗೆ ನಿಮ್ಮ ಇನ್ಫಾರ್ಮರ್ಸ್ನು ಅಲರ್ಟ್ ಮಾಡಿ ಅಂದರು. ಸರಿ ಸರ್. ಸರ್, ಹಾಗೆ ಇನ್ನೊಂದು ಮಾಹಿತಿ ಸಿಕ್ಕಿದೆ. ಏನದು? ಈ ರಾಜಾರಾಮ್ ಅವರು ಈಸಿಯಾಗಿ ಹೊಂಬಾಳೆಗೌಡ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಕಳೆದ 15 ವರ್ಷಗಳಿಂದ ಅವ್ರು ಪರಮಾಪ್ತ ಆಗಿದ್ನಲ್ಲ, ಅದೇ ಅವ್ರ ಸೋದರಳೆ ಶಶಿಧರ್, ಅವನ ಬಗ್ಗೆ ಏನು ಹೇಳ್ತಾನೆ ಇಲ್ವಲ್ಲ ಸರ್? ಏನು ಈ ಶಶಿಧರ್ ಸ್ಟೋರಿ? ಹರ್ಷವರ್ಧನ ರಾಜಾರಾಮ್ ಅವ್ರ ಕ್ಯಾಂಪ್ ಸೇರಿದ ಮೇಲೆ ಶಶಿಧರ್ ಮೂಲೆ ಗುಂಪಾಗಿದ್ದಂತೆ. ಅದಕ್ಕೆ ಸ್ವಲ್ಪ ದಿನದ ಹಿಂದೆ ಅವನು ರಾಜಾರಾಮ್ ಅವ್ರ ಕ್ಯಾಂಪ್ ಬಿಟ್ಟು ಗೌಡ್ರ ಹತ್ರ ಹೋಗಿದ್ದ ಅಂತ ಸುದ್ದಿ. ಆಮೇಲೆ ಈ ಶಶಿಧರ್ಗೆ ಹರ್ಷವರ್ಧನನ್ನ ಕಂಡ್ರೆ ಆಗ್ತಾನೆ ಇರಲ್ವಂತೆ. ಅಂದರೆ ಇದು ಶಶಿಧರ್ ಕೆಲಸನಾ? ಅದಕ್ಕೆ ಅನ್ಸತ್ತೆ ರಾಜಾರಾವ್ ಅವರು ಫೋನ್ ಮಾಡಿ ನಮ್ಮನ್ನು ಕರೆಸಿ ನಮ್ಮ ಟೆನ್ಷನ್ನ ಗೌಡ್ರ ಕಡೆ ಡೈವರ್ಟ್ ಮಾಡಿದ್ದು. ಈಗ ಎಲ್ಲಿದ್ದಾನ ಶಶಿಧರ್? ಸರ್, ಹರ್ಷನ್ ಮರ್ಡರ್ ಆದಮೇಲೆ ಯಾವುದೋ ಬಿಲ್ದಲ್ಲಿ ಅಡ್ಕೊಂಡಿದ್ದಾನೆ ಸರ್. ಈ ಶಶಿಧರ್ಗೆ ಕುಮ್ಮಕ್ ಕೊಡ್ತಿರೋದು ರಾಜಾರಾವ ಅಥವಾ ಗೌಡ್ರ? ಇಂಥ ಟ್ವಿಸ್ಟ್ಗಳು ಪಾಲಿಟಿಕ್ಸಲ್ಲಿ ಮಾತ್ರ ಸಾಧ್ಯ ರುದ್ರಮುನಿ. ನಾವು ಶಶಿಧರ್ನ ಹುಡುಕ್ತಾ ಇದ್ವಿ, ಈಗ ಶಶಿಧರ್ ಇಲ್ಲೇ ಹಾಜರ್. ಏನು ಮಾಡ್ತೀರಾ ಸರ್, ಎಲ್ಲ ಟೈಮು ಕೊಡಿ ಸರ್. ಇದು ನನ್ನ ಆ್ಯಂಟಿಸಿಪೇಟರಿ ಬೇಲ್ ಸರ್. ಸರ್, ನೀವು ಸ್ವಲ್ಪ ಹೊರಗಿರಿ, ನಾನು ಸಾಹೇಬ್ರ ಜೊತೆ ಮಾತಾಡ್ಕೊಂಡು. ಇಷ್ಟು ದಿನ ಕಣ್ಣಿಗೆ ಕಾಣಿಸ್ದಾಗ ಹೋಗಿದ್ದು, ಈಗ ದಿಢೀರಂತ ಪ್ರತ್ಯಕ್ಷ ಆಗಿದ್ದು. ಏನಿದ್ರು ಮರ್ಮ? ಸರ್, ಹರ್ಷನ್ ಕೊಲೆ ಆಗಿದ ತಕ್ಷಣ ನಿಮ್ಮ ಡೌಟ್ ಲಿಸ್ಟಲ್ಲಿ ಫಸ್ಟ್ ಹೆಸರು ನಂದೇ ಇರುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು ಸರ್. ನನ್ನ ಸೇಫ್ಟಿ ನಾನು ನೋಡಬೇಕಲ್ಲ ಸರ್. ಅದಕ್ಕೆ ಬೇಲ್ಗೆ ಅಂತ 1-2 ದಿನ ಅಬ್ಸ್ಕ್ಯಾಂಡ್ ಆಗಿದೆ ಸರ್. ನಿಮಗೆ ಬೇಲ್ ಸಿಗೋದು ಯಾವ ದೊಡ್ಡ ಕಷ್ಟ ಶಶಿಧರ್? ಸರ್, ಎಲ್ಲ ಪರಿಸ್ಥಿತಿ ಸರ್. ನಮ್ಮ ಮಾವನ ಹತ್ರ ಕಿತ್ತಾಡ್ಕೊಂಡೆ, ಆಮೇಲೆ ಗೌಡ್ರ ಹತ್ರ ಹೋದೆ, ಅವರು ಕೈ ಹಿಡಿಲಿಲ್ಲ. ಇಬ್ಬರು ಕೈ ಕೊಟ್ಟರೆ ಆಮೇಲೆ ನನ್ಯಾರು ಸರ್ ಹೊರಗೆ ತರ್ತಾರೆ. ಸರಿ ಬಿಡಿ, ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಂಡಿದ್ದೀರಾ, ಈಗ ನಾವು ಒಳಗಡೆ ಕೂರಿಸ್ಕೊಳ್ಳೋ ಹಾಗೂ ಇಲ್ಲ. ಸಾಕ್ಷ್ಯಗಳನ್ನ ಉಳಿಸಿದ್ದೀರಾ ಅಥವಾ ನಾಶ ಮಾಡಿದ್ದಾಯ್ತಾ? ಸರ್, ಹರ್ಷನ್ ಕೊಲೆ ನಾನು ಮಾಡಿಲ್ಲ ಸರ್. ಕೊಲೆ ಮಾಡಿಸಿರೋದು ಶಶಿಧರ್ ಅವರೇ. ದೇಸಿ ಗನ್ ಬಳಕೆ ಆಗಿದೆ ಅಂದರೆ ಸುಪಾರಿ ಕಿಲ್ಲರ್ಸ್ದೇ ಈ ಕೆಲಸ ಅನ್ನೋದು ಕಾಮನ್ ಸೆನ್ಸ್ ಅಲ್ವಾ? ಸರ್, ಅಂದರೆ ರಾಜಕೀಯದ ಆಟ ಬೇರೆ, ಕಾಮನ್ ಸೆನ್ಸ್ ಬೇರೆ ಸರ್. ಎರಡು ಒಂದಕ್ಕೊಂದು ಹೊಂದ್ಕೊಳ್ಳಲ್ಲ ಸರ್. ಇನ್ಫ್ಯಾಕ್ಟ್ ಇದೊಂದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ ಸರ್. ಸರಿ, ಹಾಗಾದರೆ ನೀವೇ ಹೇಳಿ, ಹೇಗಿದ್ರು ರಾಜಕೀಯದಲ್ಲಿ ಪಳಗಿರೋರು ನೀವು, ನಿಮ್ಮ ಶತ್ರುನ ಮುಗಿಸೋದಕ್ಕೆ ಯಾವ ಥರ ಆಟ ಆಡ್ತೀರಿ? ಸರ್, ನನಗೆ ಹರ್ಷನ ಸಾಯಿಸಬೇಕು ಅಂತ ಅನ್ಸಿದ್ದು ನಿಜ ಸರ್. ಆದರೆ ಅವನ ಕೊಲೆ ಹಿಂದೆ ನನ್ನ ಕೈವಾಡ ಇಲ್ಲ ಸರ್. ಮತ್ತು ಇನ್ಯಾರು ಕೊಲೆ ಮಾಡಿರೋದು? ರಾಜಾರಾಮ ಅಥವಾ ಹೊಂಬಾಳೆಗೌಡ್ರ? ಸರ್, ಟು ಬಿ ಆನೆಸ್ಟ್, ನನಗೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಸರ್. ಪ್ರಿಸೈಸಾಗಿ ಹೇಳಬೇಕಂದ್ರೆ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆಯಲ್ಲ ಸರ್, ಎಲ್ಲರ ಮನಸ್ಸಲ್ಲೂ ಗೆಲ್ಲಬೇಕು ಅನ್ನೋದು ಮಾತ್ರ ಇರುತ್ತೆ ಸರ್. ಗೆಲ್ಲಕ್ಕೋಸ್ಕರ ಯಾರು ಯಾವಾಗ ಯಾವ ಥರ ಆಟ ಆಡಿದ್ದಾರೆ, ಯಾವ ಅಸ್ತ್ರ ಬಳಸಿದ್ದಾರೆ ಅಂತ ನಾನು ಅವ್ರ ಜೊತೆನಲ್ಲಿದ್ದಿದ್ರೆ ಹೇಳ್ಬೋದಾಗಿತ್ತು. ಬಟ್ ನಾನು ಅವ್ರ ಜೊತೆನಲ್ಲಿ ಇರಲಿಲ್ಲ ಸರ್. ನಾನು ಅಕಸ್ಮಾತ್ ಅವ್ರ ಜೊತೆಯಲ್ಲಿ ಇದ್ದು ಈ ಕೊಲೆ ನಡೆದಿದ್ರೆ
100% ನಾನು ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೆ. ಕಾಫಿ ಟೀ ಜ್ಯೂಸ್ ಏನು ಕುಡಿತೀರಾ ಇನ್ಸ್ಪೆಕ್ಟ್ರೆ? ನಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕರೆ ನಮ್ಮ ಬಾಯಾರಿಕೆಲ್ಲ ನೀಗೋಗುತ್ತೆ. ಬೋರ್ಡ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಥರ ಕಾಣ್ತಾ ಇದ್ದೀರಾ ಟಫ್ ಆಗಿ. ಸರಿ, ಏನು ಕೇಳ್ಬೇಕು ಕೇಳಿ. ಈಗ ಸದ್ಯಕ್ಕೆ ಚರ್ಚೆಯಲ್ಲಿರೋದು ಹರ್ಷವರ್ಧನ್ ಮರ್ಡರ್ ಕೇಸ್. ಎಲ್ಲರೂ ನಿಮ್ಮ ಕಡೆನೇ ಬೆಟ್ ಮಾಡಿ ತೋರಿಸ್ತಾ ಇದ್ದಾರಲ್ಲ. ಎಲ್ಲರೂ ಅಂದರೆ ಯಾರು? ಅವ್ರನ್ನ ಕರ್ಕೊಂಬಂದು ನನ್ನ ಹತ್ರ ತೋರ್ಸಕ್ಕೆ ಹೇಳಿ. ಹಾದಿ ಬೀದಿಲಿ ಹೋಗೋರು ಮಾತೆಲ್ಲ ಕೇಳೋರಲ್ಲ ನಾವು. ರಾಜಾರಾಮ್ ಅವರು ಇದು ನಿಮ್ಮದೇ ಕೆಲಸ ಅಂತ ಹೇಳ್ತಿದ್ದಾರೆ. ಶಶಿಧರ್ ಕೂಡ ಇದನ್ನು ನೀವೇ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾನೆ. ಆ ಶಶಿಧರು ನಮಕ್ ಹರಾಮ್, ಅವನ ಮಾತು ನಂಬ್ತೀರಾ ನೀವು? ಆ ಹರ್ಷನ್ ಕಂಡ್ರೆ ಉರಿದು ಬೀಳ್ತಿದ್ದ ಅವನು. ಗ್ಯಾರಂಟಿ ಅವನೇ ಕೊಲೆ ಮಾಡಿಸಿರ್ತಾನೆ. ಹಾಗಂತ ರಾಜಾರಾಮ್ ಏನು ಸಾಚ ಅನ್ಕೋಬೇಡಿ, ಅವನು ವಿಚಾರಿಸಿ. ರಾಜಾರಾಮ್ ಎಲೆಕ್ಷನ್ ಗೆಲ್ಲಕ್ಕೆ ಏನು ಬೇಕಾದರೂ ಗೇಮ್ ಮಾಡ್ಬೋದು. ಗೌಡ್ರೆ, ಈ ಸಲ ಎಲೆಕ್ಷನಲ್ಲಿ ಫಾರ್ಮಿಗೆ ಬರೋದಕ್ಕೆ ರಾಜಾರಾಮ್ ಅವ್ರಿಗೆ ಹರ್ಷವರ್ಧನೇ ಹೆಲ್ಪ್ ಮಾಡಿದಂತೆ. ಅದು ಅಲ್ಲದೆ ಅವನ್ನ ಮನೆ ಅಳಿಯ ಮಾಡ್ಕೋಬೇಕು ಅಂತಲೂ ಮಾತುಕತೆ ನಡೆದಿತ್ತಂತೆ. ಅಂಥದ್ರಲ್ಲಿ ಅವ್ರು ಯಾಕೆ ಹರ್ಷವರ್ಧನ ಕೊಲೆ ಮಾಡ್ತಾರೆ? ನೋಡಿ ಇನ್ಸ್ಪೆಕ್ಟ್ರೆ, ನೀವು ರಾಜಕೀಯದಲ್ಲಿ ಪಳಗ್ದವ್ರಲ್ಲ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ರಾಜಾರಾಮು ಅವ್ರ ಮಗಳನ್ನ ಹರ್ಷನ್ ಕೊಡೋದಕ್ಕೆ ಮನ್ಸ್ಫೂರ್ತಿ ಒಪ್ಕೊಂಡಿದ್ದ ಅಂತ ನಿಮ್ಗೆ ಹೆಂಗೆ ಗೊತ್ತು? ಏನು ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ನಾ? ಇಲ್ಲ ತಾನೇ. ನಾವು ರಾಜಕೀಯದಲ್ಲಿರೋರು ಯಾವುದನ್ನು ತೋರಿಸ್ಕೊಳ್ಳಲ್ಲ, ಅದರಲ್ಲೂ ಈ ಕೋಪ ದ್ವೇಷ. ರಾಜಾರಾಮ್ ಮಗಳು 3 ಕಾಸಿಗೆ ಪ್ರಯೋಜನ ಇಲ್ದ್ರು ಈ ಹರ್ಷನ್ ಇಷ್ಟಪಡ್ತಾ ಇದ್ಲು. ರಾಜಾರಾಮ್ಗೆ ಅವ್ರ ಮಗಳನ್ನೆಲ್ಲೋ ಹೈಕಮಾಂಡ್ ಕಡೆ ಕೊಟ್ಟು ಮದುವೆ ಮಾಡೋಕೆ ಇಷ್ಟ ಇತ್ತೇನೋ. ಮಗಳ ಹತ್ರ ಮದುವೆ ಮಾಡ್ತೀನಿ ಅಂತ ನಾಟಕ ಮಾಡ್ಕೊಂಡಿದ್ದ. ಈಗ ಹುಡುಗನ್ನೇ ಎತ್ತಿಸ್ಬಿಟ್ಟಿದ್ದಾನೆ. ಹರ್ಷನ್ ಕೊಲೆಯಿಂದ ಯಾರಿಗೆ ಲಾಭ? ರಾಜಾರಾಮ್ಗೆ ತಾನೆ. ಮತ್ತೆ ನಾನು ಯಾಕೆ ಕೊಲೆ ಮಾಡಿಸ್ಲಿ ಹೇಳಿ? ಇದು ಆ ರಾಜಾರಾಮ್ದೇ ಕೆಲಸ. ರುದ್ರಮುನಿಯವರೇ, ನಮ್ಮ ರೌಡಿ ಶೀಟರ್ಸ್ ಏನಾದರೂ ಡೆವಲಪ್ಮೆಂಟ್? ಇಲ್ಲ ಸರ್, ಎಲ್ಲರೂ ನಮಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಜೇಬ್ ಬಿಸಿ ಮಾಡಿರ್ತಾರೆ. ಅದಕ್ಕೆ ನಾವು ಬಾಯಿ ಬಿಡಿಸಿರೋ ಅವ್ರು ಬಾಯಿ ಬಿಡೋದಿಲ್ಲ. ಅದಿರಲಿ, ನಮ್ಮ ಇನ್ಫಾರ್ಮರ್ಸ್ ಏನಂತಾರೆ? ಕಣ್ಣು ಕಿವಿ ಎಲ್ಲ ಕಡೆ ಇದೆ ಸರ್, ಆದರೆ ನಮಗೆ ಉಪಯೋಗ ಆಗೋ ಥರ ಯಾವುದೇ ಲೀಡ್ ಸಿಗ್ತಾ ಇಲ್ಲ. ಅನುಮಾನ ಇದ್ದರೂ ಸಾಮಾನ್ಯ ಜನಗಳ ಥರ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡ್ಬಂದು ಬೆಂಡೆತ್ತಕ್ಕಾಗಲ್ಲ. ಪ್ರಾಪರ್ ಪ್ರೂಫ್ ಇಲ್ಲದೆ ಪೊಲಿಟಿಷಿಯನ್ಗಳನ್ನ ಟಚ್ ಮಾಡೋಕ್ಕಾಗಲ್ಲ. ಹಲೋ, ನಾನು ರೀ ಲಂಬೋದರ್ ಮಾತಾಡ್ತಿರೋದು. ನಮಸ್ತೆ ಸರ್, ನಾನೇ ಮಧ್ಯಾಹ್ನದ ಮೇಲೆ ಆಫೀಸ್ ಹತ್ರ ಬರೋಣ ಅಂತಿದ್ದೆ. ಇಲ್ಲ, ನಾನು ತುಂಬಾ ಬ್ಯುಸಿ ಇದ್ದೀನಿ, ಅದಕ್ಕೆ ನಾನೇ ಕಾಲ್ ಮಾಡಿದ್ದು. ಏನಾಯ್ತು ಶ್ರೀಧರ್? ಹರ್ಷವರ್ಧನ್ ಮರ್ಡರ್ ಕೇಸು ದಿನೇ ದಿನೇ ಆ ಪೊಲಿಟಿಷಿಯನ್ ಕಡೆಯಿಂದ, ಮೀಡಿಯಾ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಸರ್, ಎಲ್ಲ ಕೇಸ್ನ ಬದಿಗಿಟ್ಟು ಇದನ್ನು ಹೈ ಪ್ರಯಾರಿಟಿಲಿ ಅಟೆಂಡ್ ಮಾಡ್ತಾ ಇದೀವಿ ಸರ್. ಆದರೆ ಈ ರಾಜಾರಾಮು ಮತ್ತು ಹೊಂಬಾಡೇಗೌಡರನ್ನ ಫುಟ್ಬಾಲ್ ಥರ ಆಡಿಸ್ತಾರೆ ಸರ್. ಇವ್ರು ಅವ್ರ ಮೇಲೆ, ಇವ್ರ ಮೇಲೆ ಚೂ ಬಿಡ್ತಾ ಇದ್ದಾರೆ. ಅದೆಲ್ಲ ಆಬ್ವಿಯಸ್ ಅಲ್ವಾ ಶ್ರೀಧರ್? ಅದಕ್ಕೆ ನಾನು ಮೊದಲಿಂದ ಹೇಳ್ತಾ ಇರೋದು, ಎಲೆಕ್ಷನ್ ಮುಂಚೆ ಕೇಸ್ ಸಾಲ್ವ್ ಆಗಬೇಕು ಅಂತ. ನಾಳೆ ದಿನ ಎಲೆಕ್ಷನ್ ಮುಗಿದು ಯಾರು ಅಧಿಕಾರಕ್ಕೆ ಬಂದ್ರು ನಮ್ಮ ಮೇಲೆ ಕ್ಲಾಸ್ ತಗೋತಾರೆ. ಹರ್ಷನ್ ಕೊಲೆಗೆ ಸುಪಾರಿ ಕೊಟ್ಟಿರೋದಂತೂ ಗ್ಯಾರಂಟಿ ಸರ್. ಆದರೆ ಒಬ್ಬರ ಮೇಲೂ ಅನುಮಾನ ಬರುವಂಥ ಸುಳ್ಳು ಸಿಗ್ತಿಲ್ಲ ಸರ್. ರೀಸನ್ಸ್ ಕೊಡಬೇಡಿ ಶ್ರೀಧರ್. ನಿಮಗೆ ಲೀಡ್ ಸಿಕ್ಕಿಲ್ಲ ಅಂತ ನನಗೂ ಗೊತ್ತು. ಸಿಕ್ಕಿದ್ರೆ ಇಷ್ಟೊತ್ತಿಗೆಲ್ಲ ಕೇಸ್ ಸಾಲ್ವ್ ಆಗಿರೋದು. ಹಳೆ ರೂಟು, ಹಳೆ ಪ್ಯಾಟರ್ನ್ ಎಲ್ಲ ಬದಿಗಿಡಿ. ಏನಾದರೂ ಹೊಸದಾಗಿ ಆಲೋಚನೆ ಮಾಡಿ. ಕೊಲೆ ಆಗಿದೆ ಅಂದಮೇಲೆ ಕೊಲೆ ಮಾಡಿದವನು ಯಾವನೋ ಒಬ್ಬ ಇದ್ದೇ ಇರಬೇಕು. ಅವನು ಕೊಲೆಗೆ ಕೆಲವು ದಿನಗಳ ಹಿಂದೆನೆ ಸ್ಕೀಮ್ ಮಾಡಿರಬೇಕು. ಅದನ್ನ ಟ್ರ್ಯಾಕ್ ಮಾಡಿ ಫಾಸ್ಟ್. ಸರಿ ಸರ್. ಓಕೆ. SP ಸಾಹೇಬ್ ಕೇಸ್ ಕ್ಲೋಸ್ ಮಾಡಿ ಅಂತ ಪ್ರೆಷರ್ ಆಗ್ತಾ ಇದ್ದಾರೆ. ಅಲ್ಲ, ನಮ್ಗೆ ಯಾಕೆ ಈ ಕೇಸಲ್ಲಿ ಬ್ರೇಕ್ ಥ್ರೂ ಸಿಗ್ತಿಲ್ಲ? ನಾವೇನಾದರೂ ಮಿಸ್ ಮಾಡ್ತಾ ಇದ್ದೇವೆ ರುದ್ರಮುನಿ? ಏನು ಮಿಸ್ ಮಾಡಿದ್ದೀವಿ ಸರ್? ಒಬ್ಬ ಪೊಲಿಟಿಕಲ್ ಆಂಬಿಷನ್ ಇರೋ ಹುಡುಗನ ಕೊಲೆ ಆಗಿದೆ, ಎಲೆಕ್ಷನ್ ಟೈಮ್ ಬೇರೆ. ಇವರೆಲ್ಲ ಯಾರಾದರೂ ಒಬ್ರು ಕೊಲೆ ಮಾಡಿಸಿರ್ಬೋದಲ್ವಾ ಸರ್? ಇದೇ ನಾವು ಮಾಡೋ ತಪ್ಪು. ನ್ಯಾಚುರಲ್ ಆಗಿ ನಮ್ಮ ಕಣ್ಣು ಮುಂದೆ ಬರೋದು ಪೊಲಿಟಿಕಲ್ ಆ್ಯಂಗಲ್ಲೇ. ಆದರೆ ನಮ್ಮನ್ನು ಮಿಸ್ಗೈಡ್ ಮಾಡೋಕ್ಕೆ ಅಂತಲೇ ಯಾರೋ ಈ ಟೈಮಲ್ಲಿ ಮರ್ಡರ್ ಮಾಡಿದ್ದಾರೆ. ಅದು ಪೊಲಿಟಿಕಲ್ ಸರ್ಕಲಲ್ಲಿ ಇಲ್ಲದೆ ಇರೋರು. ಹೇಳ್ಸುದ್ದಿ, ಪರ್ಸ್ನಲ್ ಆ್ಯಂಗಲ್ ಕೆರ್ಕಿದಕ್ಕೆ ಏನಾದರೂ ಸಿಗ್ತಾ? ಹೌದು ಸರ್, ಆ ರೋಹಿಣಿ ಹಿಂದೆ ತುಂಬ ಓಡಾಡಿದೆ, ಆದರೆ ಅನುಮಾನ ಬರೋವಂಥದ್ದು ಯಾವುದೂ ಸಿಗಲಿಲ್ಲ ಸರ್. ಆದರೆ ಪರ್ಸ್ನಲ್ ಆ್ಯಂಗಲ್ ಅಂದಾಗ ಹರ್ಷನ್ ಮನೆಯವರು ಇನ್ವಾಲ್ವ್ ಆಗಿರ್ಬೋದು ಅಂತ ಒಂದು ಸಣ್ಣ ಅನುಮಾನ ಬಂತು ಸರ್. ಅದರಿಂದನೇ ಒಂದು ಸಾಲಿಡ್ ಇನ್ಫಾರ್ಮೇಷನ್ ಸಿಕ್ತು ಸರ್. ಹರ್ಷನ್ ಮನೆಯವರ? ಯಾರು? ಅವ್ರ ತಮ್ಮನಾ? ಹೌದು ಸರ್, ಹರ್ಷನ್ ತಮ್ಮ ರಾಜವರ್ಧನ್. ಕಾಲೇಜಲ್ಲಿ ಸೀನಿಯರ್ ಆಗಿದ್ದ. ಅವ್ನ ಕ್ಲೋಸ್ ಫ್ರೆಂಡ್ ದೇಶಪಾಂಡೆ ಹುಬ್ಬಳ್ಳಿಯ ರೌಡಿ ಶೀಟರ್. ಇದ್ಯಾವ ಇನ್ಫಾರ್ಮೇಷನ್ ಸುದ್ದಿ? ದೇಶಪಾಂಡೆ ಹುಬ್ಳಿಲಿ ಒಬ್ಬ ರೌಡಿ ಶೀಟರ್ ಆದ ಮಾತ್ರಕ್ಕೆ ಈ ಕೇಸ್ಗೆ ಕನೆಕ್ಟ್ ಆಗತ್ತೆ? ಕನೆಕ್ಷನ್ ಇದೆ ಸರ್. ನೀವು ಅಣ್ಣ ತಮ್ಮನ್ನ ರಾಮ ಬರ್ದಂತಾರೆ ಅನ್ಕೊಂಡಿದ್ದೀರಾ, ಆದರೆ ಅವರು ನೀವು ಅನ್ಕೊಂಡಿರ್ತಾರೆ ಇರಲಿಲ್ಲ ಸರ್. ಅಂದರೆ ರಾಜವರ್ಧನ್ಗೆ ಹರ್ಷವರ್ಧನ್ ಮೇಲೆ ಕೋಪ ಇತ್ತು, ಅದಕ್ಕೆ ಈ ದೇಶಪಾಂಡೆನ ಬಳಸ್ಕೊಂಡು ಅಣ್ಣನ ಮುಗಿಸಿದಾನೆ ಅಂತೀಯಾ?
ಸಾಧ್ಯ ಅಲ್ವಾ ಸರ್? ಹೌದು ರುದ್ರಮುನಿ, ಈ ಕೇಸ್ನಲ್ಲಿ ಯಾವುದೇ ರೌಡಿ ಶೀಟರ್ಸ್ ಇನ್ವಾಲ್ವ್ ಆಗಿಲ್ಲ. ಅದಕ್ಕೆ ನಮ್ಗೆ ಯಾವ ಥರ ಲೀಡು ಸಿಗ್ತಾ ಇಲ್ಲ. ಅದು ಅಲ್ಲದೆ ಕೊಲೆ ಎಲೆಕ್ಷನ್ ಟೈಮಲ್ಲಿ ನಡೆದಿರೋದ್ರಿಂದ ನಾವು ಪೊಲಿಟಿಕಲ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತೀವಿ. ಸೊ ಅವ್ರ ಪರ್ಸ್ನಲ್ ಜಗಳ ನಮಗೆ ಕಾಣಬಾರ್ದು ಅಂತ. ಅದರಲ್ಲಿ ಅಂಥದ್ದು ಏನು ನಡೀತು ಅಣ್ಣ ತಮ್ಮನ ಮಧ್ಯೆ? ನೀನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ಯಂತೆ, ನಿಜಾನಾ? ಹಲೋ, ಏನು ಪ್ರಶ್ನೆ ಮಾಡ್ತಿರೋ ಸ್ಟೈಲು? ಹೌದು, ಮಾಡ್ತಾ ಇದ್ದೀನಿ. ಏನಿವಾಗ? ಯಾರನ್ನ ಕೇಳಿ ನಿರ್ಧಾರಕ್ಕೆ ಬಂದೆ? ನನ್ನ ಹತ್ರ ಅಪ್ಪನ ಹತ್ರ ಡಿಸ್ಕಷನ್ ಮಾಡಿದ್ಯಾ? ನೀವೇನು ನನ್ನ ಕೇಳೇ ನಿರ್ಧಾರ ತಗೋತೀರಾ? ನಿಮಗೆ ಇಷ್ಟ ಬಂದಾಗ ಮಾಡಲ್ವಾ ನೀವು? ನಾವು ಕೆಲಸ ಮಾಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡ್ತೀವಿ. ನಿನ್ ಥರ ಲೂಸ್ ಆಗಿ ಆಡಲ್ಲ. ಇವತ್ತು ನಿಲ್ಲಿಸ್ರೋ, ಯಾಕೋ ಈ ಥರ ಕಿತ್ತಾಡ್ತಾ ಇದ್ದೀರಾ? ಹರ್ಷ ನೋಡು, ನಿನ್ ಥರ ಅವನಿಗೂ ಒಂದು ಕನಸಿದೆ, ಮಾಡ್ಲಿ ಬಿಡು. ನಮ್ಗೇನು ದುಡ್ಡಿಗೆ ಕಡಿಮೆ ಆಗಿರೋದು? ಅಮ್ಮ, ಪ್ರಶ್ನೆ ದುಡ್ಡಿಂದಲ್ಲ. ಇವನಿಗೆ 5 ಪೈಸೆ ಅನುಭವ ಇಲ್ಲ. ಯಾರೋ ತಲೆ ಕೆಡಿಸಿದ್ದಾರೆ, ಅದಕ್ಕೆ ದುಡ್ಡು ಹಾಕಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ಯಾವ ಡೈರೆಕ್ಟರ್ ಗೊತ್ತಾ ಇವ್ನು ಹಾಕೊಂಡಿರೋದು? ಮಾಡಿದೆಲ್ಲ ಪಿಕ್ಚರು ಫ್ಲಾಪು. ನೋಡು, ಸಿನಿಮಾದಲ್ಲಿ ಯಾರು ಯಾವಾಗ ಸಕ್ಸಸ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮುಚ್ಚ ಬಾಯಿ. ನೀನು ಯಾಕೆ ಅವ್ರ ಜೊತೆ ಸಿನಿಮಾ ಮಾಡ್ತಿದ್ಯಾ ಅಂತ ಗೊತ್ತು ನನಗೆ. ಇಬ್ಬಿಬ್ರು ಹೀರೋಯಿನ್ನು ಸಿನಿಮಾದಲ್ಲಿ ಅವ್ರನ್ನ ಕರ್ಕೊಂಡು ದುಬೈ ಎಲ್ಲ ಸುತ್ತೋದು, ಅದೇ ತಾನೇ ನಿನ್ನ ಪ್ಲ್ಯಾನು? ನೋಡು, ನನ್ನ ದುಡ್ಡು ನನ್ನ ಇಷ್ಟ, ಏನು ಬೇಕಾದರೂ ಮಾಡ್ತೀನಿ. ನೀನು ಆ ರೋಹಿಣಿ ಜೊತೆ ಸುತ್ಕೊಂಡು ಮಜಾ ಮಾಡ್ತಿಲ್ವಾ? ರೋಹಿಣಿ ನನಗೆ ಒಳ್ಳೆ ಫ್ರೆಂಡು, ಅವಳ ಬಗ್ಗೆ ಚೀಪಾಗಿ ಮಾತಾಡಬೇಡ. ಹೋಗ್ಲಿ ಬಿಡು ಹರ್ಷ. ರೀ, ನೀವಾದ್ರೂ ಸ್ವಲ್ಪ ಹೇಳ್ರಿ ಇವ್ರಿಗೆ. ರಾಜ್, ನಿನಗೆ ಹುಡುಗಾಟ ಸ್ವಭಾವ. ಹರ್ಷ ನಿನಗಿನ ದೊಡ್ಡವನು, ಮೆಚ್ಚುವರಾಗಿ ಯೋಚನೆ ಮಾಡ್ತಾನೆ. ಹಠತ್ ಬಿದ್ದು ಬಿಸ್ನೆಸ್ ಹಾಳು ಮಾಡಬೇಡ. ಸುಮ್ಮನೆ ಹರ್ಷ ಹೇಳ್ದಂಗೆ ಕೇಳು. ಹ್ಞೂ ಸರ್, ಈ ಥರ ಗಲಾಟೆ ಆಗಿದ್ದು ನಿಜ. ಆದರೆ ರಾಜ್ ಇದನ್ನೆಲ್ಲ ಮರ್ತಿದ್ದ ಸರ್. ಆ ಸಿನಿಮಾ ಹುಚ್ಚೆಲ್ಲ ಬಿಟ್ಟು ಮನೆ ಬಿಸ್ನೆಸ್ ಕಡೆ ಗಮನ ಹರಿಸಿದ್ದ ಸರ್. ಅಣ್ಣ ತಮ್ಮನ ಮಧ್ಯೆ ಮತ್ತೆ ಅನ್ಯೋನ್ಯತೆ ಬೆಳೆದಿತ್ತು. ಆ ರೀತಿ ಜಗಳ ಯಾವತ್ತೂ ಆಗಿರಲಿಲ್ಲ. ಫೋನ್ ಮಾಡಿ ಕರೆಸ್ತೀನಿ ಸರ್. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನಾವು ಅವ್ರನ್ನ ಸ್ಟೇಷನ್ಗೆ ಕರೆಸ್ತೀವಿ. ಯಾಕೆ ಹೊಂಬಾಳೆಗೌಡದ ಮೇಲೆ ಇನ್ನೂ ಆ್ಯಕ್ಷನ್ ತಗೋತಾ ಇಲ್ಲ? ಅಧಿಕಾರ ಕಳ್ಕೊಂಡು ಕೂತಿದ್ದಾನೆ. ಒಳಗೆ ಹಾಕ್ಕೊಂಡು ಸರಿಯಾಗಿ ಬಾಯ್ ಬಿಡಿಸಿ. ಇಲ್ಲ ಸರ್, ಹರ್ಷವರ್ಧನ್ ಅವ್ರ ಕೊಲೆಯಲ್ಲಿ ಅವ್ರ ಕೈವಾಡ ಇರೋ ಥರ ಯಾವ ಕ್ಲೂ ಸಿಕ್ಕಿಲ್ಲ. ಕೊಲೆ ಮಾಡಿದವರು ಸಾಕ್ಷಿ ಬಿಟ್ಕೊಂಡು ಕೂರ್ತಾರೆ ಇನ್ಸ್ಪೆಕ್ಟರ್. ಒಳಗೆ ಹಾಕಿ ನಿಮ್ಮ ಸ್ಟೈಲಲ್ಲೇ ಬಾಯ್ ಬಿಡಿಸಿ, ಎಲ್ಲ ಒಪ್ಕೋತಾರೆ. ಹೊಂಬಾಳೆಗೌಡನ ಬಿಟ್ಟರೆ ಹರ್ಷನ್ ಕೊಲೆ ಮಾಡೋ ಮೋಟಿವ್ ಬೇರೆ ಯಾರಿಗಿರೋಕ್ಕೆ ಸಾಧ್ಯ ಹೇಳಿ? ನಮ್ಮ ಸಸ್ಪೆಕ್ಟ್ ಲಿಸ್ಟಲ್ಲಿ ಮೊದಲಿದ್ದ ಅವರೇ ಸರ್. ಅದು ಬಿಟ್ಟರೆ ನಿಮ್ಮ ಅಳಿಯ ಶಶಿಧರ್. ಇಬ್ರಿಗೂ ಮೋಟಿವ್ ಇತ್ತು ನಿಜ ಸರ್. ಆದರೆ ಸುಪಾರಿ ಕೊಟ್ಟಿರೋ ಯಾವುದೇ ಲಕ್ಷಣ ನಮಗೆ ಸಿಗ್ತಾ ಇಲ್ಲ. ಇದು ಪರ್ಸನಲ್ ದ್ವೇಷಕ್ಕಾಗಿರೋ ಕೊಲೆ ಥರ ಅನುಮಾನ ಬರ್ತಿದೆ ಸರ್. ಪರ್ಸನಲ್ ದ್ವೇಷನ? ಯಾರಿಗೆ? ಹರ್ಷವರ್ಧನ್ ಅವ್ರ ತಮ್ಮ ರಾಜವರ್ಧನ್ ಮೇಲೆ ಅನುಮಾನ ಶುರುವಾಗಿದೆ ಸರ್. ಒಂದು ಸಣ್ಣ ಕ್ಲೂ ಸಿಕ್ಕಿದೆ ಅಷ್ಟೇ. ಇನ್ವೆಸ್ಟಿಗೇಷನ್ ಆದಮೇಲೆ ಸತ್ಯ ಗೊತ್ತಾಗತ್ತೆ. ಏನಾದರೂ ವಿಷಯ ಇದ್ದರೆ ಫೋನ್ ಮಾಡಿ ತಿಳಿಸ್ತೀನಿ ಸರ್. ನಾ ಬರ್ತೀನಿ. ನೀನು ಹುಬ್ಳಿಲಿ ರೌಡಿ ಶೀಟರ್ ಆಗಿದ್ಯಾ? ಏನು ಮಾಡ ಸರ್, ನಮ್ಮ ಕರ್ಮ. ದಿನ ಕುಡಿದ್ರೂ ಕುಡ್ಕ ಅಂತಾರೆ, ಜೀವನದಲ್ಲಿ ಒಂದಿನ ಕುಡಿದ್ರು ಕುಡ್ಕ ಅಂತಾರೆ. ಅಂದರೆ ನಿಂದು ಒಂದೇ ಕೇಸ ಇರೋದು? ಏನು ಸರ್, ನಿಮಗೆ ಗೊತ್ತಿಲ್ವಾ? ಇರೋ ಫೈಲನ್ನ ತರಿಸಿ ಸ್ಟಡಿ ಮಾಡಿ ತಾನೆ ಸರ್ ನಮ್ಮನ್ನ ಎತ್ತಾಕೊಂಬಂತಿದ್ದೀರಾ. ಅವ್ನು ರೌಡಿ ಶೀಟರ್ ಅಂತ ನನ್ನ ಫ್ರೆಂಡ್ ಮಾಡ್ಕೊಂಡಿದ್ದಲ್ಲ ಸರ್, ಮೊದಲಿಂದನೂ ನನ್ನ ಫ್ರೆಂಡೇ. ಹುಬ್ಳಿಲಿ ಒಂದು ಹಾಫ್ ಮರ್ಡರ್ ಕೇಸ್ ಆಗಿತ್ತಷ್ಟೇ. ಸೊ ಇಲ್ಲಿ ಫುಲ್ ಮರ್ಡರ್ ಪ್ಲ್ಯಾನ್ ಮಾಡಿದ್ದೀರಿ ಹಾಗಾದರೆ? ಯಾವ ಪ್ಲ್ಯಾನ್ ಸರ್? ಯಾವುದಕ್ಕೋ ಲಿಂಕ್ ಮಾಡ್ತಾ ಇದ್ದೀರಾ ಸರ್? ನನಗೂ ಅಣ್ಣಂಗೂ ಜಗಳ ಆಗಿದ್ದು ನಿಜ, ಆದರೆ ಕೊಲೆ ಮಾಡಿಸೋ ಅಂಥದ್ದೇನೂ ಆಗಿದ್ದಿಲ್ಲ ಸರ್. ಅವ್ರ ಅಣ್ಣನ ಒಂದು 2 ಸಲ ಮೀಟ್ ಮಾಡಿದ್ದೆ ಸರ್. ಆ ಮನುಷ್ಯ ತುಂಬ ಒಳ್ಳೆಯವರು. ಅವನ್ನ ಯಾಕೆ ಸರ್ ನಾವು ಕೊಲೆ ಮಾಡೋಣ? ನಿನ್ನ ಸ್ನೇಹಿತನಿಗೋಸ್ಕರ ರಾಜು ಹರ್ಷನ್ನ ಮುಗಿಸ್ಬೇಕು ಅಂತಿದ್ದ. ನೀನು ಅವನು ಸೇರಿ ಮಾಸ್ಟರ್ ಪ್ಲಾನ್ ಮಾಡಿದ್ದೀರಾ? ಏನೋ ಕತೆ ಕಟ್ಬೇಡಿ ಸರ್. ನಿಮ್ಮ ಕೇಸ್ ಸಾಲ್ವ್ ಆಗಲಿಲ್ಲ ಅಂತ ನನ್ನ ತಲೆ ಕಟ್ಬೇಡಿ ಸರ್. ನಾವೇ ಕೊಲೆ ಮಾಡಿದ್ವಿ ಅನ್ನೋಕ್ಕೆ ಸಾಕ್ಷಿ ಬೇಡವಾ ಸರ್? ನಿಮ್ಮ
ನಿಮಗನ್ಸಿದ್ರೆ ಅದೇ ಸತ್ಯನಾ ಸರ್? ಇತ್ತೀಚೆಗೆ ಮರ್ಡ್ರ್ ಮಾಡೋರು ಬಹಳ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಯಾವುದೇ ಕ್ಲೂ ಬಿಟ್ಕೊಡ್ದಿರೋ ಹಾಗೆ ಮರ್ಡ್ರ್ ಮಾಡೋದು ಜಾಣ್ಮೆ ಅಂತ ಭಾವಿಸ್ತಾರೆ. ಸರ್, ನಾನು ಜಾಣ ಅಲ್ಲ ಸರ್, ದಡ್ಡ. ಅದಕ್ಕೆ ನಮ್ಮ ಮನೆಯವರು ಇರೋ ಬಿಸ್ನೆಸ್ ನೋಡ್ಕೊಂತ ಸುಮ್ಮನೆ ಕೂರಿಸಿರೋದು. ಯಾವುದೇ ಕ್ಲೂ ಬಿಟ್ಕೊಡ್ದೆ ಹೇಗೆ ಮರ್ಡ್ರ್ ಮಾಡಿದೆ? ಪ್ಲ್ಯಾನು ನಿಂದ ದೇಶಪಾಂಡೆದ? ಸರ್, ಯಾವ ಪ್ಲಾನು ಇಲ್ಲ ಸರ್. ಯಾಕೆ ನಿಮಗೇನು ಕ್ಲೂ ಸಿಗ್ತಾ ಇಲ್ಲ ಅಂದರೆ ನೀವು ಹೇಳ್ತಿರೋ ಥರ ನಾವೇನೂ ಮಾಡಿಲ್ಲ ಸರ್. ಎಷ್ಟು ದಿನ ಬೇಕಾದರೂ ನಮ್ಮನ್ನು ಕೂಡಾಕಿ ನಿಮಗೇನು ಕ್ಲೂ ಸಿಗಲ್ಲ ಸರ್. ಯಾಕಂದರೆ ನಾವು ಆ ಥರ ಏನೂ ಮಾಡಿಲ್ಲ ಸರ್. ಇಬ್ರು ತುಂಬಾ ಕಾನ್ಫಿಡೆಂಟ್ ಆಗಿದಾರಲ್ಲ ಸರ್? ಅದರಿಂದಾನೇ ನನ್ನ ಡೌಟ್ ಜಾಸ್ತಿ ಆಗ್ತಿರೋದು. ಇಬ್ಬರು ಸಿಕ್ಕಾಕೊಂಡ್ರೆ ಹೇಗೆ ಮಾತಾಡಬೇಕು ಅಂತ ಪ್ರಾಕ್ಟೀಸ್ ಮಾಡಿರೋ ಹಾಗಿದೆ. ಹಾಂ, ಕ್ವಿಕ್ಕಾಗಿ ನೀವು ರಾಜವರ್ಧನ್ ಮತ್ತು ದೇಶಪಾಂಡೆ ಅವ್ರ ಕಾಲ್ ಡೀಟೇಲ್ಸು ಹಾಗೆ ಸೋಷಿಯಲ್ ಮೀಡಿಯಲ್ಲಿ ಏನಾದರೂ ಡಿಸ್ಕಷನ್ ನಡೆದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ. ಸರಿ ಸರ್. ಹಲೋ, ಇಲ್ಲಿವರೆಗೂ ಬಂತು ರೀ ಹರ್ಷವರ್ಧನ್ ಕೊಲೆ ಕೇಸು? ಆಲ್ಮೋಸ್ಟ್ ಕ್ರ್ಯಾಕ್ ಆಗಿದೆ ಸರ್. ಆದಷ್ಟು ಬೇಗ ನಿಮಗೆ ಫೈನಲ್ ರಿಪೋರ್ಟ್ ಕೊಡ್ತೀನಿ. ಬೇಗ ರೀ. ಗಂಟೆಗೊಮ್ಮೆ ಆ ರಾಜಾರಾಮ್ ಫೋನ್ ಮಾಡಿ ಯಾಕೆ ಆ ಗೌಡನ ಮೇಲೆ ಇನ್ನೂ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಪ್ರೆಷರ್ ಹಾಕ್ತಾ ಇದ್ದಾರೆ. ಸರ್, ಇದು ಪೊಲಿಟಿಕಲ್ ಆ್ಯಂಗಲ್ ಅಲ್ಲವೇ ಅಲ್ಲ ಸರ್, ಇದು ಪರ್ಸನಲ್ ಆ್ಯಂಗಲ್. ಹರ್ಷವರ್ಧನ್ ತಮ್ಮನೇ ಕೊಲೆ ಮಾಡಿಸಿರ್ಬೋದು ಅನ್ನೋ ಲೀಡ್ ಸಿಕ್ಕಿದೆ ಸರ್. ಹರ್ಷವರ್ಧನ್ ತಮ್ಮನಿಗೆ ಒಬ್ಬ ರೌಡಿ ಶೀಟರ್ ಜೊತೆ ಫ್ರೆಂಡ್ಶಿಪ್ ಇದ್ದಿದ್ದು ಬೆಳಕಿಗೆ ಬಂದಿದೆ ಸರ್. ಈ ಅಣ್ಣ ತಮ್ಮನ ಮಧ್ಯನೂ ದೊಡ್ಡ ಜಗಳ ಆಗಿತ್ತಂತೆ ಸರ್. ಇಬ್ಬರನ್ನೂ ಕರೆದು ವಿಚಾರಿಸಿದ್ದೀವಿ, ಆದರೆ ಸರಿಯಾದ ಎವಿಡೆನ್ಸ್ ಯಾವುದೂ ಸಿಗ್ತಿಲ್ಲ ಸರ್. ಸಿಂಪಲ್ ಶ್ರೀಧರ್, ಅವರಿಬ್ಬರೇ ಕೊಲೆ ಮಾಡಿದ್ದಾರೆ ಅನ್ನೋ ಅನುಮಾನ ನಿಮ್ಗೇನಾದ್ರು ಇದೆಯಾ? ನೀವೇನು ಮಾಡಿದ್ರು ಅವ್ರು ಬಾಯಿ ಬಿಡ್ತಾ ಇಲ್ವಾ? ಬಿಟ್ಟಾಕಿ. ಅವರಿಬ್ಬರನ್ನು ಕ್ವಶನಿಂಗ್ ಮಾಡಲೇಬೇಡಿ. ಮರ್ಡರ್ ಮಾಡಿರೋರಿಬ್ರು ಬೈಕಲ್ಲಿ ಬಂದಿರೋರೆ ತಾನೆ? ಆ ನದಿ ಹತ್ರ ಅಟ್ಯಾಕ್ ಆದಾಗಲೂ ಅವರಿಬ್ರು ಇದ್ರು ತಾನೆ? ಹರ್ಷನ್ ತಮ್ಮ ಆ ಹಿಸ್ಟ್ರಿ ಶೀಟರ್ ಜೊತೆ ಖಂಡಿತ ಹೋಗಿರಲ್ಲ. ಸೊ ಆ ಹಿಸ್ಟ್ರಿ ಶೀಟರ್ ಜೊತೆಗೆ ಯಾರು ಇನ್ನೊಬ್ಬ ಇದ್ದವನು ಅನ್ನೋದನ್ನು ಹುಡುಕಿ. ಅವನು ಸಿಕ್ಕಿದ್ರೆ ಏನು ಗೇಮ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಅಲ್ಲ? ಸರಿ ಸರ್, ಥ್ಯಾಂಕ್ ಯು ಸರ್. ನಾನು ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಲ್ ರೈಟ್. ರೀ ನಟರಾಜು, ಬನ್ನಿಲ್ಲಿ ಸರ್. ಬೇಗ ಹೋಗಿ ರುದ್ರಮುನಿನ ಕಳಿಸಿ. ಸರಿ ಸರ್. ಸರ್, ಗಿಳಿಗಳು ಬಾಳ್ ಬಿಡ್ತಾ ಇಲ್ವಾ? ಇಲ್ಲ ಸರ್, ಈ ಎರಡೂ ಗಿಳಿಗಳಿಗೂ ಚೆನ್ನಾಗೇ ಪಾಠ ಆಗಿದೆ ಅನ್ಸುತ್ತೆ. ಏನು ಮಾಡಿದ್ರು ಬಾಯ್ ಬಿಡ್ತಾ ಇಲ್ಲ. ನೋಡ್ಸಿನ, ನಮಗೆ ಚೆನ್ನಾಗಿ ಗೊತ್ತು ನೀನು ಸಿಕ್ಕಾಕೊಂಡ್ರೆ ಹೀಗೆ ಮಾತಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅಂತ. ಆದರೆ ಒಂದು ವಿಚಾರ ಗೊತ್ತಿಲ್ಲ ನಿನಗೆ. ಆ ದೇಶಪಾಂಡೆ ನಿನ್ನ ಈ ಕೇಸಲ್ಲಿ ಯಾಕೆ ಇನ್ವಾಲ್ವ್ ಮಾಡಿದಾನೆ ಹೇಳು? ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಅವ್ನಿಗೊಂದು ಬಕ್ರಾ ಬೇಕಾಗಿತ್ತು, ಅದಕ್ಕೆ. ಸರ್, ಏನೇನೋ ಮಾತಾಡ್ತಾ ಇದ್ದೀರಲ್ಲ ಸರ್. ಅವರಿಬ್ಬರಿಗೆ ಬೇಲಾಯಿತು. ಅವ್ರ ಲಾಯರ್ ಬಂದು ಕರ್ಕೊಂಡು ಹೋಗಿದ್ದಾರೆ. ಅವರು ಈ ಕೊಲೆ ಕೇಸ್ನ ನಿನ್ನ ತಲೆ ಮೇಲೆ ಹಾಕಿ ಬಚಾವಾಗ್ತಿದ್ದಾರೆ. ಸರ್, ಏನು ಹೇಳ್ತಾ ಇದ್ದೀರಾ? ನಿಮ್ಮಿಬ್ಬರು ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ರುದ್ರಮುನಿ, ಇವರಿಬ್ಬರ ಮೇಲೆ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿರಿ. ಸರ್, ನಾವಿಬ್ಬರು ಏನೂ ಮಾಡಿಲ್ಲ ಸರ್. ನೀವೇ ಕೊಲೆ ಮಾಡಿದ್ದು ಅಂತ ಅವ್ರು ಹೇಳ್ತಿದ್ದಾರೆ. ಸಾಕ್ಷಿ ಸಿಕ್ಕಿದ ಮೇಲೆ ಕೇಸು ಸ್ಟ್ರಾಂಗ್ ಆಗತ್ತೆ. ಅದು ಹೆಂಗಾಗುತ್ತೆ ಸರ್? ಸ್ಕೀಮ್ ಮಾಡಿದ್ದು ರಾಜು, ಪ್ಲ್ಯಾನ್ ಮಾಡಿದ್ದು ದೇಶಪಾಂಡೆ. ಆ ಡೌಟು ನನಗೂ ಇದೆ. ನೀವಿಬ್ಬರು ಅಪ್ರೂವಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂದರೆ ನಿಮಗೆ ಶಿಕ್ಷೆ ಕಡಿಮೆ ಆಗತ್ತೆ, ಅವ್ರಿಗೆ ಶಿಕ್ಷೆ ಆಗತ್ತೆ. ಸರ್, ನಿಜ ಏನಂತ ಹೇಳ್ಬಿಡ್ತೀನಿ ಸರ್. ಕೊಲೆ ಮಾಡಿಸಿದ್ದು ಹರ್ಷನ್ ತಮ್ಮ ರಾಜವರ್ಧನ್ ಸರ್. ಸರ್, ನಮಗೆ ಗನ್ ತಗೊಂಬಂದು ಕೊಟ್ಟಿದ್ದು ದೇಶಪಾಂಡೆ ಸರ್. ನಾವು ಬೇಕಂತ ಏನೂ ಮಾಡಿಲ್ಲ ಸರ್. ರಾಜಕೀಯದಲ್ಲಿ ದೊಡ್ಡ ಸಾಧನೆ ಮಾಡಬೇಕು ಅಂತ ಏನೇನೋ ಅನ್ಕೊಂಡಿದ್ದ ಹರ್ಷವರ್ಧನ್, ಆದರೆ ಅವ್ನ ಸ್ವಂತ ತಮ್ಮನೇ ಹೀಗೆ ಅವ್ನು ಬಲಿ ತಗೋತಾನೆ ಅಂತ ಯಾರೂ ಕಲ್ಪನೆನೂ ಮಾಡಿರಲಿಲ್ಲ. ಈ ಕೊಲೆಗೆ ಪೊಲಿಟಿಕಲ್ ಬಣ್ಣ ಹಚ್ಚಿ ಮೀಡಿಯಾದಲ್ಲಿ ದೊಡ್ಡ ಚರ್ಚೆನೆ ಮಾಡಿದ್ರು. ಎರಡೂ ಪಾರ್ಟಿ ಲೀಡರ್ಗಳು ಒಬ್ಬರ ಮೇಲೆ ಒಬ್ಬರು ಕಸಿ ಚೆಲ್ಲಕ್ಕೆ ನೋಡಿದ್ರು. ಆದರೆ ಕೊಲೆಯ ನಿಜವಾದ ಕಾರಣ ಗೊತ್ತಾದ್ಮೇಲೆ ಎಲ್ಲರೂ ಶಾಕ್ ಆದರು. ಕೊಲೆ ಮಾಡೋನು ಎಷ್ಟೇ ಬುದ್ಧಿವಂತ ಆಗಿರ್ಬೋದು, ಆದರೆ ಕೊಲೆ ಮಾಡಿ ತಾನು ಬಚಾವ್ ಆಗ್ತೀನಿ ಅನ್ನೋ ನಂಬಿಕೆ ಇದೆಯಲ್ಲ, ಅದು ಮಾತ್ರ ಸುಳ್ಳು.